ಬಾಸ್ ಕೊಹ್ಲಿ ಬಾಯ್. ಸಿರಾಜ್ ಇಲ್ವಲ್ಲ, ಏನಕ್ಕೆ ಹಾಕಿದ್ದಾರೆ ಫೋಟೋ? ಬ್ರೋ ನಿಮ್ಮ ಅಪ್ಪಂದು ಹಾಕ್ಬಿಟ್ಟಿದ್ದೀರಾ ಸಾಂಗು. ನಿಮ್ಮ ಡ್ಯಾಡಿದು, ನಿಮ್ಮ ಡ್ಯಾಡಿ ಇದೇ ಹಾಡು ಹೇಳಿದ್ದ ನಿಮ್ಮ ಮದುವೆಯಲ್ಲಿ? ಇದೆ ಅಲ್ವಾ? ನೋಡಿದ್ದೀನಿ ಬ್ರೋ. ನಾನು ಕೇಳಿದ್ದೆ ಮುಚ್ಕೊಂಡು ಎಲ್ಲ ಫ್ರೀಗಳನ್ನ ತೆಗೆದಾಕಿ ನಾರ್ಮಲ್ ರೇಟ್ಗಳು ಮಾಡಿ ಎಲ್ಲಾನು. ಏನು ಕೇಳು, ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ. ಅದು ಬಿಟ್ಟರೆ 5 ವರ್ಷ 10 ವರ್ಷದಿಂದ ಯಾವುದು ಜಾಸ್ತಿ ಮಾಡಿಲ್ಲ, ಅದಕ್ಕೆ ಇವಾಗ ಮಾಡ್ತಿದ್ದೀವಿ ಅಂತ ಹೇಳೋಕೆ ಒಂದು ಮಿತಿ ಬೇಡ ಬ್ರೋ. ಬ್ರೋ ಹೇಳ್ಬೇಕಂದ್ರೆ ಗುಬ್ಬಚ್ಚಿ ಜಾಸ್ತಿ ಇರ್ಬೇಕಂತೆ ಬ್ರೋ. ಕಾಗೆಗಿಂತ ಗುಬ್ಬಚ್ಚಿ ಜಾಸ್ತಿ ಇರಬೇಕು. ಅಲ್ಲ ಕಾಗದ ಸಿಗಲ್ಲ ನೋಡಕ್ಕೆ. ಹ್ಞೂ ಬ್ರೋ, ಪಿಂಡ ಇಟ್ಬಿಟ್ಟು ಕಾ 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 ಅಂದರೆ ಎಲ್ಲಿಂದ ಬರ್ತವೆ? ಯಾವುದೋ ಫಿಲಮ್ದು ಇರ್ಬೇಕು ಬ್ರೋ. ಇದು ತಮಿಳ್ನಾಡು ರಿಜಿಸ್ಟ್ರೇಷನು ಫಿಲಮ್ ಬಸ್ ಇದು ನೋಡಿ ಗೈಸ್. ಯಾವುದೋ ಫಿಲಮ್ದು ಜಯಂತಿ ಚಿತ್ರೀಕರಣ ಘಟಕ ಅಂತೆ. ಅಯ್ಯೋ 29 ರಿಲೀಸ್ ಆಯ್ತಾ? ನಾನು ನೆಕ್ಸ್ಟ್ ಡೇ ಮನೇಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂತ ಬ್ರೋ. ಅಕ್ಕ ಇದ್ದಾರಲ್ಲ, ಅಕ್ಕನ ಮಹಿಮೆ ಅಲ್ಲ. ಅಯ್ಯೋ ಆಂಧ್ರವಾಡು ಅಲ್ವಾ? ಇದ್ರೆ ಶಾಕು, ಇಲ್ಲ ಅಂದ್ರೆ ನಮಗೆ ಶಾಕ್ ಆಗುತ್ತೆ ಅಲ್ಲಿ. ಅದೇ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ಗೈಸ್, ಇವತ್ತು ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಏನೋ ಕೆಲಸ ಇದೆ ಅಂತ ಉತ್ತರಳ್ಳಿಲಿ. ಸೊ ಹಾಗೆ ಫ್ರೆಂಡಿಗೆ ಕೆಲಸ ಮುಗಿಸ್ಕೊಂಡು ಹಾಗೆ ನಮ್ಮ ಸರ್ನ ಮೀಟ್ ಮಾಡಬೇಕು. ನೋಡಿಕೊಂಡು ಅವ್ರನ್ನ ಆಫೀಸರ್ನ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ. ಓಕೆ ಗೈಸ್, ಫ್ರೆಂಡ್ ಬಂದಿದ್ದಾನೆ ಪಿಕಪ್ ಮಾಡೋಕ್ಕೆ. ಮತ್ತೆ ನಿಮಗೆ ಮುಂದೆ ವೀಡಿಯೋದಲ್ಲಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಹಾಯ್ ಬ್ರೋ, ಹೇಗಿದ್ದೀರಾ? ಏನು ಬ್ರೋ ಫುಲ್ ಸಣ್ಣ ಆಗ್ಬಿಟ್ಟಿದ್ದೀರಾ? ಸಾಕಲ್ವಾ? ವಯಸ್ಸು ಎಲ್ಲೇ ಹೋದ್ರು ಸೀಟ್ ಬೆಲ್ಟ್ ಹಾಕೊಳ್ಳಿ, ಇಲ್ಲಾಂದರೆ 2,000 ರೂಪಾಯಿ ಫೈನು. ಹೆಂಗೋ ಮಾಡೋದು ಬ್ರೋ? ಹೇಗಾದರೂ ಓಕೆ ಬ್ರೋ. ಮತ್ತೆ ಹೇಗಿದ್ದೀರಾ? ಹಿಂಗೆ ಹೋಗಿ ಹೆಂಗೆ ಹೋಗ್ತೀರ? ಇದು ವಿಜಯನಗರ ಮೇಲೆ ಹೋಗ್ಬಿಡಿ ಬ್ರೋ. ಸುಮ್ಮನೆ ಇದ್ರ ಮೇಲೆ ಬೇಡ, ಕಾಮಾಕ್ಷಿ ಪಡ ಮೇಲೆ ಬೇಡ. ಹೋಗಲ್ವಾ? ಮಿರರ್ ಕ್ಲೋಸ್ ಮಾಡ್ತೀರಾ ನೋಡಿ? ಆಗಲ್ಲ. ಮಿರರ್ ನಡೀರಿ ಬ್ರೋ, ಈ ಕಡೆ ಓಕೆ. ಹಾಂ ನಡಿ. ಓಕೆ ಹಾಂ ಬ್ರೋ. ಮತ್ತೆ ಏನು ಸಮಾಚಾರ ಬ್ರೋ? ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ದೀರಾ, ಹೋಗೋಣ ಅಂದಮೇಲೆ. ಮತ್ತೆ ಆರಾಮ? ಓ ಆರಾಮ್ ಬ್ರೋ. ಮನೇಲಿ ಅಪ್ಪ ಅಮ್ಮ ತಮ್ಮ ವೈಫು ಏನು ಮಾಡ್ತಿದ್ರಲ್ಲ? ಅಪ್ಪ ಕೆಲ್ಸಕ್ಕೆ ಹೋದ್ರಾ? ಯಾಕೆ ಹೋಗಿಲ್ವ ಇವತ್ತು ಬೋಟಿಕ್ಕೆ? ಓ, ನೀವಾದ್ರೂ ಹುಷಾರಾಗಿದ್ದೀರೋ ಇಲ್ವೋ? ನಾನು ಇವತ್ತು ಬರಲ್ಲ ಅಂದ್ಕೊಂಡೆ ಬ್ರೋ. ನೆನ್ನೆ ಬೇರೆ ಬಂದಿಲ್ವಾ? ಇವ್ರು ಬರಲ್ಲ ಗ್ಯಾರಂಟಿ ಇವತ್ತು ಅಂದ್ಕೊಂಡೆ. ಮಾರ್ಕೆಟ್ಗೆ ಹೋಗಿದ್ದೆ. ಅದೇನು ಬ್ರೋ, ಹಬ್ಬ ಆದ್ಮೇಲೆ ಬಟ್ಟೆ ಸ್ಟಿಚ್ ಮಾಡಕ್ಕೆ ನಮ್ದು ಇದಕ್ಕೆ. ಸರಿ. ಅದೇ ಅಂಗಡಿ ಇಷ್ಟು ಬೇಗ ಮಾಡೋದು ಬೇಡ ಅಂತ ಬ್ರೋ. ಹೌದಾ? ಸುಮ್ಮನೆ ನಮ್ಮ ಅಪ್ಪ ಅಂದರು
ಲಾಸ್ ಆದ್ರೆ ಏನು ಮಾಡ್ತೀರಾ ಇವಾಗ? ಹ್ಞೂ ಅದು ಬರೀ ಸೇಲ್ ಮಾಡಿ ಅಂತಂದ ಅಷ್ಟೇ. ಅದೇ ಬ್ರೋ ಸ್ಟಾರ್ಟಿಂಗ್ ಸೇಲ್ ಮಾಡಬೇಕು, ಆಮೇಲೆ ನೋಡ್ಬೇಕಷ್ಟೇ. ಅಲ್ಲಿ ತನಕ ಜಾಬ್ ಮಾಡೋಣ ಅಂತ ಅದಕ್ಕೆ ಸರಿ ಕೇಳೋಣ ಅಂತ. ಕೇಳಿ ಬ್ರೋ, ಇಲ್ಲೇ ಕೇಳಿ ಬ್ರೋ. ಎಲ್ಲಿಗೋ? ಇಲ್ಲೇ ಕೇಳಿ ಬ್ರೋ. ಯೂಟ್ಯೂಬ್ಗೆ ಹಾಕ್ತೀನಲ್ಲ, ಹಂಗೆ ಶೇರ್ ಮಾಡಿಬಿಡ್ತೀನಿ ಸರ್ಗೆ. ಅವ್ರು ಅಲ್ಲೇ ಕಮೆಂಟ್ ಮಾಡ್ಕೋತಾರೆ ಏನು ಮಾಡ್ಬೇಕಂತ. ನೀವು ಬ್ರೋ? ನೋಡ್ಬೇಕು ಬ್ರೋ, ಏನು ಮಾಡೋದು ಗೊತ್ತಿಲ್ಲ ಸದ್ಯಕ್ಕೆ, ಏನು ಪ್ಲ್ಯಾನ್ ಇಲ್ಲ. ಹಾಂ, ನನಗೆ ಪೇಮೆಂಟ್ ಕ್ಲಿಯರ್ ಆದರೆ ಸಾಕು, ಮುಂದಕ್ಕೆ ನೋಡಬೇಕು ಬ್ರೋ. ಅಂತ ಕಾಯ್ತೀನಿ ಬ್ರೋ. ಮನೇಲಿ ಹೇಳಿದ ನಾನು ಮಾತಾಡ್ತೀನಿ ಅಂತ. ಎಲ್ಲ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಅಪ್ಪನ ಕಾಲ್ ಮಾಡಿದ್ದೆ ಬ್ರೋ, ಇನ್ನೇ ಸ್ವಿಚ್ ಆಫ್ ಆಗಿತ್ತಲ್ಲ ಫೋನು. ಮೊನ್ನೆ ಮಾಡಿದೆ. ಇಲ್ಲ ಬ್ರೋ, ನಿದ್ದೆ ಮಾಡ್ತಾ ಇದ್ದೆ, ಯಾರು ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ರು, ಅದಕ್ಕೆ ಫ್ಲೈಟ್ ಮೂಡ್ ಹಾಕ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದೆ. ನಂಗೆ ಫ್ಲೈಟ್ ಮೂಡ್ ಆನ್ ಇವಾಗ ಯಾವಾಗ ಸೈಲೆಂಟ್ ಮಾಡಿ ಮಲಗಿರ್ತೀನಿ ತುಂಬ ಫೋನ್ ಬಂದಿರ್ತದೆ, ಆನಲ್ಲಿದ್ದ ಫೋನೇ ಬರಲ್ಲ ಬ್ರೋ. ಎಚ್ಚರವಾಗಿರ್ಬೇಕಾದ್ರೆ ಎಷ್ಟೋ ಸಲ ಅನಿಸ್ಬಿಟ್ಟಿದೆ ನೋಡಿ, ಫೋನ್ ಆನಾಗೆ ಇದೆ, ಒಂದು ಫೋನ್ ಬರಲ್ಲ. ಹನ್ನೊಂದು 36. ಟ್ರಾಫಿಕ್ ಇಲ್ಲ ಬ್ರೋ, ನಿನ್ನೆ ಬೇಜಾನ್ ಟ್ರಾಫಿಕ್ ಬ್ರೋ. ಈ ಬ್ರೋ ಭಾನುವಾರ ಟ್ರಾಫಿಕ್ ಇತ್ತು ಬ್ರೋ, ಎಷ್ಟು ಟ್ರಾಫಿಕ್ ಇತ್ತು ಗೊತ್ತಾ? ರಾಮನವಮಿ ದಿನ ಮೈಸೂರು ಫುಲ್ ಜಾಮ್ ಅಂತ ಬ್ರೋ. ಅದು ಆಂಜನೇಯ ಟೆಂಪಲ್ ಇದೆಯಲ್ಲ, ನಾ ಅಲ್ಲಿಗೆ ಹೋಗಿದ್ದು ಬ್ರೋ. ನೀವು ವಿಡಿಯೋ ಹಾಕಿದ್ದೆ ನೋಡಿದ್ರಾ? ಅದರಲ್ಲಿ ಟ್ರಾಫಿಕ್ ತೋರಿಸ್ತಿದೆ ನಿಮಗೆ. ಹೋಗಿದ್ದೀನಿ, ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು. ಹೋಗ್ಬಿಟ್ಟು ಹಂಗೆ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದು. ಅಲ್ಲಿ ಹೋಗ್ತೀನಿ, ಟ್ರಾಫಿಕ್ ಮೈಸೂರು ಸರ್ಕಲ್ ಫುಲ್ಲು, ಮತ್ತೆ ಅಲ್ಲಿ ದೇವಸ್ಥಾನ ಹೌಸ್ಫುಲ್ ಆಗಿದೆ. ಯಾಕೆ ಅಪ್ಪ ಕಾಲ್ ಮಾಡಿದ್ರು ಸಾಯಂಕಾಲ. 5 ಗಂಟೆ ಆಯ್ತು, ಬೇಗ ಬಂದ್ಬಿಡಿ ಮನೆಗೆ, ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಅಂತಂದ್ರು. ಸರಿ ಅಂತ 5 ಗಂಟೆಗೆ ಹೋಗ್ಬೇಕು. ಅದರಿಂದ 6 ಗಂಟೆಗೆ ಇದ್ದ ಮನೆ ನಾನು. ಬೇಜಾರಾಗ್ಬಿಟ್ಟಿದೆ ಬ್ರೋ, ಗ್ಯಾರಂಟಿ. ಎಷ್ಟು ಸಖತ್ ಬೇಜಾರಾಗೋಗಿದೆ ಗೊತ್ತಾ? ಲಾಕ್ಸ್ ಮಾಡೋಣ ಅಂದರೆ ಹೊರಗಡೆ ಹೋದ್ರೆ ಬಿಸಿಲು ಅಂದರೆ ಬಿಸಿಲು. ಅದಕ್ಕೆ ಬೈಕ್ ತರಲಿಲ್ಲ ಇವತ್ತು. ಅಯ್ಯೋ, ನಾನು ಅದೇ ನೆನ್ಸ್ಕೊಂಡೆ ಬ್ರೋ, ಬೈಕಲ್ಲಿ ಬರ್ತಾರಾ ಏನು ಕತೆ ಅವರು ಅಂತ. ಬಿಸಿಲು ಬೇರೆ ಹೆವಿ ಬೇರೆ ಇದೆ, ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಒಳ್ಳೆ ಕೆಲಸ ಮಾಡಿದೆ ಕಾರ್ ತಂದು. ಹೇಳಿದ್ರಾ? ನಾವು ಸಂಜೆ ಹೋಗ್ತೀನಿ ಆಫೀಸ್ಗೆ ಅಂತ. ಬಸ್ ಸದ್ಯ ಕಾರ್ ಸಿಕ್ತು ಅಂದ್ಕೊಂಡೆ. ನನ್ನ ತಮ್ಮನ ಬಂದದ್ದು ಕಾಲೇಜಿಂದ, ಹುಷಾರಿಲ್ಲ ಅಂತ. ಅವ್ನಿಗೆ ಹೇಳಿದೆ ಕಾರ್ ತಗೊಂಡು ಹೋಗ್ತಿದ್ದೀನಿ. ಅಮ್ಮ ಕೇಳಿದ್ರೆ ಬ್ರೇಕ್ ಇಲ್ಲ ಬೈಕಲ್ಲಿ ಅಂತ ಹೇಳು ಅಂತ ಹೇಳಿದ್ದೀನಿ ನಾನು. ಇವಾಗ ಈ ವಿಡಿಯೋ ಹಾಕಿದಾಗ ನೋಡಿದ್ರೆ ಇಲ್ಲ ಬ್ರೇಕ್ ಹೋಗ್ಬಿಟ್ಟಿದೆ. ಆಕ್ಚುಲಿ ಹೊಸ ಹಾಕ್ತಿದೆ ಬ್ರೇಕು, ಅದು ತುಳಿದ್ರೆ ಸೌಂಡ್ ಬರ್ತಾ ಇದೆ. ಏನು ಬ್ರೋ ಹೊಸ ಬೈಕ್ ಹಂಗೆ ಪ್ರಾಬ್ಲಮ್? ಕೇಳಿದೆ, ಇಲ್ಲ ಬ್ರೇಕ್ ಹೊಸದಲ್ವಾ ಅದಕ್ಕೆ ಅಂತಂದ. ಬ್ರೇಕ್ ಪ್ಯಾಡ್ ಹಾಕಿದೆ ಅಲ್ವಾ ಹೊಸದಲ್ಲ, ಸೌಂಡ್ ಬರುತ್ತೆ ಸ್ವಲ್ಪ ದಿವಸ ಅಂತಂದ. ನಮ್ಮ ವೈಫ್ತಿ ಗಾಡಿ ಬ್ರೋ ಸರ್ವಿಸ್ ಕೊಟ್ಟೆ, ಶೋರೂಮ್ ಕೊಟ್ಟಿದ್ವು. ಎಷ್ಟು ಗೊತ್ತಾ ಬಿಲ್ ಹಾಕಿದ್ದು? 5,000 ಬಿಲ್ ಹಾಕಿರೋದು. ಅದೋಗಿದೆ ಇದೋಗಿದೆ ಅಂತ. ಸರಿಯಾಗಿ ಬ್ಲೇಡ್ ಹಾಕೋಣ. ನಾನು ಮಾಡಿಸ್ಕೊಂಡಿಲ್ಲ ಬ್ರೋ. ಆಮೇಲೆ ಮತ್ತೇನು ಮಾಡಿದ್ರಿ? ಅವ್ನು ಕೇಳ್ತಾ ಇದೆಲ್ಲ ಮಾಡ್ಲತ್ತ ಸರ್ ಅಂತ, ಇಷ್ಟಾಗುತ್ತೆ ಬಿಲ್ ಅಂತಂದ. ಏನು ಮಾಡಬೇಡ, ಏನಿದೆ ಅಷ್ಟೇ ಮಾಡಿ ಸಾಕು ಅಂತಂದೆ. ಅಯ್ಯೋ ಬ್ರೋ, ಸರ್ವಿಸ್ ಕೊಡಕ್ಕೆ ಹೋದಾಗ ಒಂದು ಲೈಟದು, ಒಂದು ಮಿರರ್ದು, ಪ್ರತಿಯೊಂದು ಮಾಡ್ತೀವಿ. ಒಂದು ಬೋಲ್ಟ್ ಓಪನ್ ಮಾಡೋಕ್ಕೂ ಅದಕ್ಕೆ ಚಾರ್ಜ್ ಮಾಡಿರ್ತಾನೆ 100 ರೂಪಾಯಿ. ಆಮೇಲೆ 2,000 ರೂಪಾಯಿ ಮಾಡ್ದಲ್ಲ ಬಿಲ್ಲು. ಒಂದು ಕೀ ಹೋಗಿದೆ ಬ್ರೋ. ಯಾವುದು ಕೀ ಹಾಕ್ತೀವಲ್ಲ, ಅದು ಒಂದೇ ಕೀ ಇದೆ. ನಂಗೆ ಕೀ ಕಳ್ದೋಗ್ತಿದೆ. ಅದಕ್ಕೆ ಏನು ಮಾಡಿದ್ರೆ ಫುಲ್ ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕಂತೆ ಶೋರೂಮನ್ಗೆ. 1900 ಹೇಳ್ದ ಬ್ರೋ. ನಮ್ಮ ಹತ್ರ ಎಷ್ಟೊತ್ತ ಹೇಳಿದ್ದು ಮೆಕ್ಯಾನಿಕ್ ಹೇಳಿದ್ದು. ಮೆಕ್ಯಾನಿಕ್ ಅವ್ರ ಹತ್ರನೇ ಮಾಡಿಸ್ತಾರೆ ಬೆಸ್ಟ್ ಬ್ರೋ. ಒಂದು 100-200 ಜಾಸ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಾರೆ. ಏನಂದರೆ ಗಾಡಿ ಸ್ಟಾರ್ಟಿಂಗ್ ತೊಗೊಂಡಾಗ ಸರ್ವಿಸು ಕಂಪ್ನಿಲೇ ಬಿಡಬೇಕು. ವ್ಯಾರಂಟಿ ಇರುತ್ತಲ್ಲ ಬ್ರೋ. ಹಂಗೆ ಅನ್ಕೋತೀವಿ ಬ್ರೋ, ಆದರೂ ಚಾರ್ಜ್ ಮಾಡೋದು ಮಾಡೇ ಮಾಡ್ತಾರೆ. ಹಂಗೆ ಬೇಡ, ಈ ಸರ್ವಿಸ್ ಮಾಡಿಸ್ತೀನಿ. ನೀವೆಲ್ಲ ಹೋಗಿಲ್ಲ ಬ್ರೋ? ಎಲ್ಲಿ ಹೋಗೋದು ಬ್ರೋ? ಅದೇ ಬ್ರೋ ಫ್ರೀ ಆದಾಗ ಹೋಗಿದ್ದೀರಾ? ಲಾಲ್ಬಾಗ್ ಹೋಗಿಲ್ಲ ಬ್ರೋ, ಕಬ್ಬನ್ ಪಾರ್ಕ್ ಅಷ್ಟೇ ವಿಡಿಯೋ ಮಾಡಿರೋದು. ಕಬ್ಬನ್ ಪಾರ್ಕು, ವಿಧಾನಸೌಧ, ಹೈಕೋರ್ಟ್ದು, ಅದಾದ್ಮೇಲೆ ಆಂಜನೇಯ ಟೆಂಪಲ್ದು.
ಅಯ್ಯೋ ಬುಕ್ ಎಲ್ಲ ಬ್ರೋ, ನಾನು ಇಂಗ್ಲೀಷ್ ಬುಕ್ ಕೊಡಿರ್ತೇವೆ ಅಂದ್ಕೊಂಡೆ. ಹಾ. ಕನ್ನಡ ಬುಕ್ಸ್ ಇದ್ರೆ ಎಲ್ಲ ಹಿಸ್ಟ್ರಿ ಬಗ್ಗೆ ಇದ್ದಿದ್ದು ಬ್ರೋ. ಹಿಸ್ಟ್ರಿ ಬಗ್ಗೆ ಬುಕ್ಸು ಹಾಂ ಎಲ್ಲ ಇತ್ತು. ಚಿಕ್ಕ ಮಕ್ಕಳದ್ದು ಇತ್ತು, ಚಿಕ್ಕ ಮಕ್ಕಳದು, ಆಮೇಲೆ ಹಿಸ್ಟ್ರಿ. ರಾಜ್ಕುಮಾರ್ ಜಾಸ್ತಿ ಇತ್ತು, ಚೆನ್ನಾಗಿತ್ತು ಬ್ರೋ. ಅಯ್ಯೋ ಫಸ್ಟ್ ಟೈಮ್ ಅಲ್ಲ ಬ್ರೋ ಹೋಗಿದ್ದು ಅಲ್ಲಿಗೆ. ಹೋಗ್ತಾ ಇದ್ದೀನಿ ಮುಗಿತಾನೆ ಇಲ್ಲ. ನೀವು ಹೋಗಿದ್ದು ನೆಕ್ಸ್ಟ್ 2 ದಿವಸಕ್ಕೆ ಹೋಗಿದ್ದೆ ಬ್ರೋ. ಎಲ್ಲ ಟೆಂಟಲ್ಲಿ ಹಾಕಿದ್ರು. ನಾನು ಫಸ್ಟ್ ಡೇ ಹೋಗಿದ್ದೆ. ಫಸ್ಟ್ ಡೇ ಹೋದಾಗ ಬಿಟ್ಟಿರಲಿಲ್ಲ ಬ್ರೋ ಅವರು. ಫಸ್ಟ್ ಡೇ ಏನಕ್ಕಂದರೆ ಅವತ್ತು ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ. ಆಮೇಲೆ ತುಂಬ ಜನ ಬಂದಿದ್ರು, ಕಾಲೇಜ್ ಬಿಟ್ಟವ್ರೆ. ತುಂಬ ಜನ ಬಂದಿದ್ರು, ಆದರೆ ಪೊಲೀಸರು ವಾಪಸ್ ಕಳಿಸ್ಬಿಟ್ರು. ಇವತ್ತು ಓಪನಿಂಗ್ ಇಲ್ಲ, ಇನ್ನೂ ಯಾವುದೂ ರೆಡಿ ಮಾಡಿಲ್ಲ ಟೆಂಟ್ಗಳು, ನಾಳೆಯಿಂದ ಬನ್ನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋದೆ. ಏನು ಬ್ರೋ ಕ್ಯೂ, ಆಧಾರ್ ಕಾರ್ಡ್ ಬೇಡ ತೊಗೊಂಡೋಗಿಲ್ಲ. ನಂಬ್ತಿರೋ ಬಿಡ್ತಿರೋ ಅರ್ಧ ಗಂಟೆ ನನ್ನ ಫೋನಲ್ಲಿ ಆಧಾರ್ ಕಾರ್ಡ್ ಹುಡುಕಿದ್ದೀನಿ, ಆದರೂ ಸಿಕ್ಕಿಲ್ಲ. ಏನು ಮಾಡಿದೆ ಹೇಳಿ, ಯಾರೋ ಒಬ್ಬ ಹೋಯ್ತಾ ಇದ್ದ, ಅವನ ಜೊತೆ ನಾನು ಸೇರಿಕೊಂಡು 3 ಜನನೂ ಒಟ್ಟಿಗೆ ಫ್ರೆಂಡು ಅಂದ್ಬಿಟ್ಟು ಹೋಗಿದ್ದರು. ಸೇಮ್ ಇದೇ ಟೈಮಲ್ಲಿ ಆಗಿದ್ದು ಬ್ರೋ, ಟ್ರಾಫಿಕ್ನಲ್ಲಿ ಸೇಮ್ ಇದೇ ಟೈಮ್ಗೆ ಹೋಗಿದ್ದು. ₹1,000 ಫೈನ್ ಆಂಬ್ಯುಲೆನ್ಸ್ ಜಾಗ ಬಿಟ್ಟಿಲ್ಲ ಅಂದರೆ. ಇದು ಕಂಪ್ನಿದೇನು ಬ್ರೋ ನಂಬರ್ ಇದು? ಕಂಪ್ನಿ ನಮ್ಗೆ ಜಾಗ ಕೊಡೋದು ಎಷ್ಟಾಗ್ಬಿಡ್ತೀನಿ. ಅದೇ ಜಾಗನೇ ಕೊಡ್ತಿಲ್ಲ ಆಂಬ್ಯುಲೆನ್ಸ್ಗೆ. ಕೊಡಲ್ಲ ಬ್ರೋ, ಸಿಗ್ನಲ್ ಬಿಡ್ಬೇಕು ಬ್ರೋ, ಆಟೋಮೆಟಿಕ್ ಹೋಗ್ತಾರೆ. ಇನ್ನೊಂದೇನೆಂದರೆ ಸಿಗ್ನಲ್ ರೆಡ್ ಇದ್ರೂ ಕೆಂಪಿದ್ರೂ ಸುಮ್ಮನೆ ದಾಟ್ಕೊಂಡು ಹೋಗ್ಬಿಡ್ಬೇಕು. ಬ್ರೋ ಆಲ್ಮೋಸ್ಟ್ ಫಾರಿನಲ್ಲೆಲ್ಲ ಆಂಬುಲೆನ್ಸ್ಗೆ ಒಂದು ಜಾಗ ಬಿಟ್ಟಿರ್ತಾರೆ. ಯಾವತ್ತೇ ವೀಡಿಯೋ ಮಾಡಿದ್ರು. ಯಾವುದು ಬ್ರೋ? ಆಂಬುಲೆನ್ಸ್ದಾ ಯಾವ್ದು ಮಾಡೋಂದಿದೆ? ನಾನು ಬೇಕು ಕೊಡ್ತಾವ ಹೊಡಿತಾ ಇದೆ ಸರಿ ಆಗ್ತಾ ಇರ್ತದೆ. ಆಟೋ ಹಂಗೆ ಬ್ರೋ, ಅವ್ನು ನುಗ್ದೆ ನೋಡ್ರ ಆಂಬುಲೆನ್ಸ್ ಹಿಂದೆಗಡೆ. ಹೌದಾ? ಇಲ್ಲಿ ರೆಕಾರ್ಡ್ ಆಗಿದೆ, ನಾನು ನೋಡಿಲ್ಲ ಬ್ರೋ. ನಾನು ಮುಂದುಗಡೆ ಮಾತ್ರ ನೋಡ್ತಾ ಇದ್ದೀನಿ. ಏನು ಹೇಳಕ್ಕೆ ಬಂದ್ರೆ ಈ ಕಡೆ ಗಮನ ಕೊಟ್ಟೆ. ಆಯ್ನಿ ಬ್ರೋ. ಬೇಗ ಮಗು ಆಗಲಿ ಅಂತ ಆಶೀರ್ವಾದ ಮಾಡಿ. ನನಗೆ ಪ್ಲ್ಯಾನೇ ಇಲ್ಲ ಇವ್ರದ್ದು. ಭಯನ ಆಗ್ಬಿಟ್ಟು ಮಾಡಿದ್ರೆ ಅಯ್ಯೋ ನಂಗೆ ಅದು ಸುಮ್ಮನೆ ಅಲ್ಲ. ಸೌಂಡ್ ಕೊಡ್ಬ್ರ, ಸೌಂಡ್ ಇದೆನಾ? AC ಸೌಂಡ್ ಇದೆ. ಸರ್ ಬಂದಿರ್ತಾರ ಬ್ರೋ? ಗೊತ್ತಿಲ್ಲ ಬ್ರೋ. ಇವಾಗ ಏನು ಮಾಡ್ತಿರ್ತಾರೆ ಅಂತ ಕೆಲಸ ಮಾಡಿಸ್ತಿರ್ತಾರೆ ಆಫೀಸಲ್ಲಿ, ಮನೆ ಕುತ್ಕೊಂಡಿರ್ತಾರ. ನಿನ್ನೆ ಮ್ಯಾಚ್ ಬೇರೆ ಇತ್ತು ಅದಾಗ ನನ್ನ ಸರಿ ಇರೋದು ಹೆಂಗೆ ಮೀಟ್ ಮಾಡಲಿ? ಏನು ಮಾಡ್ತಾ ಇರ್ತಾರೆ ಬ್ರೋ? ಶಾಕ್ ಆಗ್ಬಿಡ್ತಾರೆ ಹೋಗಿದ ತಕ್ಷಣ ಅಲ್ವಾ? ಇದ್ರೆ ಶಾಕು, ಇಲ್ಲ ಅಂದರೆ ನಮಗೆ ಶಾಕ್ ಆಗುತ್ತೆ ಅಲ್ಲಿ. ಅದು ಹೇಳ್ತಾ ಕಾಯ್ತಾರೆ, ನಾವು ಶಾಕ್ ಆಯ್ತೀವಿ. ಆಮೇಲೆ ಅಷ್ಟು ದೂರ ಬೇರೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೆ ಬೇರೆ ಹೋಗ್ಬೇಕಂತ. ಯಾಕೆ ಬ್ರೋ? ನನ್ನ ತಾತ ಜೈನಲ್ಲಿ ಕರ್ಕೊಂಡು ಹೋಗ್ಬಂದ್ರು. ಬೈಕಲ್ಲ ಹೋಗ್ಬೇಕು, ಆಗ ಕಷ್ಟ. 7 ಜನರಿಗೆ
ಕಾರಲ್ಲೆಲ್ಲ ಬರೀ ಸ್ವಲ್ಪ ಅಲ್ಲೊಂದು ಫ್ಲೈಓವರ್ ಮಾಡ್ಬೇಕಷ್ಟೇ. ಅದು ಈ ಬಿಸಿಲಲ್ಲಿ ಹೋಗಂತೆ. ನೀವು ಎಲೆಕ್ಟ್ರಾನಿಕ್ ಸಿಟಿ ದೇವನಹಳ್ಳಿಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಸಾಕು, ಮುಗಿತ್ಕತ್ತೆ. ನೀವು ಎಷ್ಟೇ ಎ ಸಿ ಹಾಕೊಂಡ್ರು ಒಳಗೆ ಹೀಟ್ ಆಗ್ಬಿಡ್ತದೆ. ಅಲ್ಲಿ ಅಜ್ಜಿ ಮನೆ ಇದೆಯಾ ಇಲ್ಲ ಮಾಮೂಲಿ ರೂಮ್? ಸುತ್ತಾಕ ಅಷ್ಟೇ. ಯಾರ್ಯಾರು ಹೋಗ್ತಿರೋದು? ನೀವು ಅಪ್ಪ ಅಮ್ಮ ನೀವು 5 ಜನನಾ? ವರ್ಷ ಕಾಲ ಹೋಗ್ತಿದ್ದೆ. ತಮ್ಮಂಗೆ ಹೇಳಿರಿ ಬ್ರೋ, ಪ್ಲಾನ್ ಮಾಡೋಣ ಇದ್ರೆ ಟ್ರಿಪ್ಪು. ನಾವು 3 ಜನ, ನಿಮ್ಮ ತಮ್ಮ ನೀನು ನಾವು 3 ಜನ ಹೋಗೋಣ. ಬಿಸಿ ಆಗ್ಬಿಟ್ಟಿದೆ. ಜೂನ್ ಎಕ್ಸಾಮ್ ಒಂದು ಫೈನಲ್ ಎಕ್ಸಾಮ್. ಯಾವಾಗ ಬ್ರೋ? ಜೂನು. ಅವ್ನು ಸಕಲೇಶ್ಪುರ ಹಾಕಿದ್ದ ಬ್ರೋ ಪ್ಲ್ಯಾನು. ಹಾಂ, ಕ್ಯಾನ್ಸಲ್ ಆಗೈತೆ. ಮನೆ ಮುಗಿಸ್ಕೊಂಡು ಎಕ್ಸಾಮ್ ಬರ್ತಾವ ಅಂತ. ಟ್ರಾಫಿಕ್ ಆಗ್ಬಿಟ್ಟಿದೆ ಹೋಯ್ತು. ಯಾವುದು ಮೂವಿ ಕಡೆ ಇಲ್ಲ ಬ್ರೋ. ಯಾವುದಿಲ್ಲ ಬ್ರೋ, ಒಂದೇ ಒಂದು ಇರೋದು ಇವಾಗ ಪ್ರೆಸೆಂಟ್, ಮನೆದ ಕಡಲು ಅಂತ. ಇವಾಗ 10ನೇ ತಾರೀಕು ಒಂದು ರಿಲೀಸ್ ಆಗ್ತಿದೆ ಬ್ರೋ. ಸಿಕ್ಕಂತಲ್ವ ಎಷ್ಟು? ಅಯ್ಯೋ, 29ಕ್ಕೆ ರಿಲೀಸ್ ಆಯ್ತಾ? ನಾನು ನೆಕ್ಸ್ಟ್ ಡೇ ಮನೇಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂತ ಬ್ರೋ. ಅಕ್ಕ ಇದ್ದಾರಲ್ಲ, ಅಕ್ಕನ ಮಹಿಮೆ ಅಲ್ಲ. ಯಾಕೆ ಲಕ್ಷ್ಮೀನ? ಅಯ್ಯೋ, ಆಂಧ್ರವಾಡು ಸತ್ತೋಗ್ತಾರೆ. ಮತ್ತೇನಾದ್ರು ಕನ್ನಡ ಫಿಲಮ್ ಅಂದ್ರೆ ಸತ್ತೋಗ್ತಾಳೆ ಅರ್ಧಕ್ಕೆ. ಹುಡುಗ ಖುಷಿ ಆಗ್ಬಿಟ್ಟೆ. ಇಡೋ ಸಾಯಿಸಿದಾರೆ ಲಕ್ಷ್ಮೀಕಾಂತ ಅಂತ. ದೇವ್ರೆ, ಅವ್ಳು ಕ್ಯಾನ್ಸರ್ ಇರ್ತಲ್ವ? ಹೌದಾ? ಯಾರು ಬ್ರೋ ಹೇಳಿದ್ದು? ನಾನು ನೋಡ್ತೇವೆ ಮೂವಿ. ಫಿಲಮ್ ಅಲ್ಲಿ ಕ್ಯಾನ್ಸರಾ? ಅಯ್ಯೋ ಬ್ರೋ, ನಾನು ರಿಯಲ್ ಆಗಿ ಕ್ಯಾನ್ಸರ್ ಉಂಬಿಡ್ತಲ್ಲಪ್ಪ, ಪಾಪ ಅನ್ಕೋಬಿಟ್ಟೆ. ಜನರು ಬೈದ್ ಕೇಳಿಸ್ತಾರಲ್ಲ ಅವಳನ್ನ ಅಂತ. ಎಲ್ಲ ಮಾಡ್ಕೊಂಡಿರ್ಲಿ ಬ್ರೋ, ಕನ್ನಡಕ್ಕೆ ಮತ್ತೆ ಬರೋದು ಬೇಡ ಅವಳು ಅಷ್ಟೇ. ಸಲ್ಮಾನ್ ಖಾನ್ಗೆ ಇದು ಮುಸ್ಲಿಮ್ಸ್ ಬೈತಾರಲ್ವ? ಅಯ್ಯೋ, ಅಷ್ಟು ಬ್ರೋ ಆಕ್ಟಿಂಗ್ ಮಾಡಿಲ್ಲ ಅಂತ ಬರೋ ಕೇಳಿ. ಅವ್ನು ರಾಮಂದಿರದು ಬಟ್ಟೆ ಹಾಕೊಂಡಿದ್ದಾನೆ ಆರೆಂಜ್ ಕಲರ್ದು. ಬಟ್ಟೆ ಇರ್ಲಿ ಬ್ರೋ, ವಾಚು ವಾಚು ಕೆಲ್ಸ ಬ್ರೋ. ಅದ್ರಲ್ಲಿ ರಾಮಂದು, ಆಮೇಲೆ ಇದು ಯಾವ್ದೋ ಫೋಟೋ ಇದೆ ಬ್ರೋ ಅದ್ರಲ್ಲಿ, ಗಡಿಯಾರದಲ್ಲಿ. ಅದಕ್ಕೆ ನಮಗೂ ಅವ್ರ ವ್ಯತ್ಯಾಸ ಇಷ್ಟೇನೆ. ಏನೇ ಅಂದರೂ ಅವ್ರು ಮಾಡೋದು ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋದು. ಈಗ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಸ್ಯಾಟಲೈಟಲ್ಲಿ. ಪೊಲೀಸ್ ಎಷ್ಟು ಮಾಡ್ಕೊಂಡೆ ಬರ್ತಾನೆ ಇದೆ. ದಯವಿಟ್ಟು ಫೋನ್ ಯೂಸ್ ಮಾಡಬೇಡಿ ಅಂತ ಇದೆ. ನಾವು ಹೋಗ್ಬಿಡ್ತೀವಿ. ನಾವು ಯೂಸ್ ಮಾಡ್ಬೋದಲ್ಲ ಫೋನು? ಯೂಸ್ ಮಾಡಿಲ್ಲ. ನೀವು ಯೂಸ್ ಮಾಡೋಂಗಿಲ್ಲ, ನನ್ಗೆ ಕೇಳಬೇಕು. ಗಾಡಿ ಎಂಜನ್ ದೇವಸ್ಥಾನ ಬ್ರೋ, ನಮಸ್ಕಾರ ಮಾಡ್ಕೊಳ್ಳಿ ಬ್ರೋ. ಸಾಕು ಬ್ರೋ. ಅಯ್ಯೋ ರಾಮ, ಇದು ಮಾಡಿದ್ರ ನಿನ್ನೆ? ರಥೋತ್ಸವ ಮಾಡಿದ್ರು. ಟ್ರಾಫಿಕ್ ಬ್ರೋ. ಏನು ಕ್ಯೂ ಇರುತ್ತಲ್ಲ ಇಲ್ಲಿ? ತುಂಬ ಕ್ಯೂ ಇರುತ್ತಲ್ಲ. ಹನುಮ ಜಯಂತಿ ಗ್ರ್ಯಾಂಡ್ ಬ್ರೋ. ನೋಡಿ ಎಲ್ಲ ಏನು ಇಟ್ಟಿದ್ದಾರೆ ಬ್ರೋ, ಏನೋ ಜಾತ್ರೆ ಎಲ್ಲ ಮಾಡಿದ್ರೆ ಬ್ರೋ ಗ್ರ್ಯಾಂಡಾಗೆ. ಹೌದಾ? ಇಲ್ಲ ಬ್ರೋ, ಕ್ಲೋಸ್ ಆಗಿರ್ಬೇಕು ನನಗೆ. ಹೌದಾ? ಹಾಂ, ಬ್ರೋ ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಬ್ರೋ. ಇದು ಅದು ಇವ್ರು ಎಲ್ಲೇ ಕನೆಕ್ಟ್ ಮಾಡಿದ್ರು ಅಲ್ಲಿಗೆ ಬರೋದು ಇದು. ಅದು ಅದೆಲ್ಲ ಬ್ರೋ, ನಾವು ಅದು ಬಂದವಲ್ಲ ಬ್ರೋ ಏರಿಯಾ. ಯಾವುದು ಬ್ರೋ ಅದು ಹೆಸರು?
ಸರ್ ಕರ್ಕೊಂಡು ಬಂದರು ನನ್ನ ಬರಬೇಕಾದ್ರೆ ಆಫೀಸಿಂದ. ಚೆನ್ನಾಗಿ ಅಲ್ಲಿ ಚೆನ್ನಾಗೈತೆ ಒತ್ತಡಿ ಚೆನ್ನಾಗಿ ಬಂದಿದ್ದು. ಉತ್ರಳ್ಳಿಗೆ ಜಾಯ್ನು. ಹೌದು ಬ್ರೋ, ಉತ್ರಳ್ಳಿಗೆ. ಅಲ್ಲಿ ಪ್ರೆಸೆಂಟ್ ಕೆರೆ ಇದು ದಬಾಕ್ ಹೋಗ್ಬೇಕಾಗೈತೆ. ಎಲ್ಲ ಸ್ಟಾಪ್ ಮಾಡ್ಬಿಟ್ಟವ್ರೆ ಬ್ರೋ, ಎಲ್ಲಿ ಯಾವ ಕೆಲಸನೂ ನಡೆಸ್ತಾ ಇಲ್ಲ. ಎಲ್ಲ ಫ್ರೀ ಮಾಡಿ ಎಲ್ಲ ಫ್ರೀ ಮಾಡಿ ಇದು ಬ್ರೋ ಸ್ಕಿನ್ ಡ್ಯಾಮೇಜ್ ಆಗುತ್ತಲ್ಲ ಬಿಸಿಲಿಗೆ, ಸನ್ಸೆಟ್ ಅದಕ್ಕೆ ಅದು ಹಾಕೋಬಿಟ್ರೆ ಮೈ ಮೇಲೆ ಒಂದು ಬಿಸಿಲೇ ಬೀಳಲ್ಲ. ಬ್ರೋ ಅವ್ನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿರ್ತಾನೆ ಕೆಲಸ. ಬೆಳಗ್ಗೆ ಚಳಿ ಇರುತ್ತೆ ಸ್ವಲ್ಪ, ಅದಕ್ಕೆ ಹಾಕೊಂಡು ಬಂದಿರ್ತಾನೆ. ಅದಕ್ಕೆ ಅವ್ನು ತೆಗ್ದಿಲ್ಲ, ಮತ್ತೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾನೆ ಅನ್ನೋದಕ್ಕೆ. ಬ್ರೋ ಇದಕ್ಕೇನಂತಾರೆ ಗಾಡಿ? ಇದಕ್ಕೆ ಜೀಪ್ ನಮ್ಗೆ ಅಷ್ಟೇ ಗೊತ್ತಿರೋದು. ಇದು ತಾರ್, ಮಹೀಂದ್ರ ತಾರ್. ನಮ್ಮ ಮೆಟ್ರೋ ಇದು ಫಸ್ಟ್ ಲಾಸ್ಟ್ ಸ್ಟಾಪ್ ಇತ್ತು. ಏನು ಇಲ್ಲಿಂದ ಮೆಟ್ರೋ ಆಗ್ತೈತೆ ಫಸ್ಟ್, ಇದು ಲಾಸ್ಟ್ ಸ್ಟಾಪ್. ಇವಾಗ ಲಾಸ್ಟ್ ಚಲ್ಗಟ್ಟ, ಕೆಂಗೇರಿ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಬರ್ತದಲ್ಲ ಚಲ್ಗಟ್ಟ. ಅದು ನಾನು ಕಾಲೇಜ್ ಟೈಮಿಗೆ ಲಾಸ್ಟ್ ಸ್ಟಾಪ್ ಇದು, ಮತ್ತೆ ಅದು ಕೆಂಗೇರಿದು. ಬ್ರೋ ಟಿಕೆಟ್ ಬಾರಿ ಬ್ರೋ, ಜಾಸ್ತಿ ಮಾಡಿದ್ರು ಟಿಕೆಟು ಜಾಸ್ತಿ. ಇಲ್ಲ ಇದು ಮಾಮೂಲಿ ವಿಜಯನಗರದಿಂದ ಕೆಂಗೇರಿಗೆ 50 ರೂಪಾಯಿ ಬ್ರೋ. ಬಸ್ಸೇ ಪರವಾಗಿಲ್ಲ ಅಲ್ವಾ? ಟ್ರಾಫಿಕ್ ಅನ್ನೋದು ಬಿಟ್ರೆ ಬ್ರೋ ಬಸ್ಸೇ ಬೆಸ್ಟು, ಅದು ಜಾಸ್ತಿ ಮಾಡವ್ರೆ. ನಾನು ರೀಲ್ ಕಳಿಸಿದೆ ನೋಡಿದಾಗ, ಇದು ಯಾವ್ದೋ ಕಳಿಸಿದ್ರಲ್ಲ ಬ್ರೋ, ಕೇಳೋಣ ಅನ್ಕೊಂಡೆ ಬ್ರೋ. ಏನು ಬ್ರೋ ರೀಲ್ ಅದು? ಯಾವ್ದು ಹೇಳಿ? ಬೆಳಿಗ್ಗೆ ಕಳಿಸಿದ್ರು. ಬೆಳಿಗ್ಗೆ ಕಳಿಸಿದ್ದು ನೋಡಿಲ್ಲ ಬ್ರೋ ನಾನು. ಏನು ರೀಲು? ಏನು ರೀಲ್ ಕಳಿಸಿದ್ರ ಅಂತ ನೋಡಿದ್ದೀನಿ ಬ್ರೋ. ಸ್ವಲ್ಪ ನಾನೇ ಕೇಳಿದ್ದೆವು, ಮುಚ್ಕೊಂಡು ಎಲ್ಲ ಫ್ರೀಗಳನ್ನ ತೆಗೆದಾಕಿ ನಾರ್ಮಲ್ ರೇಟ್ಗಳು ಮಾಡಿ ಎಲ್ಲಾನು. ಏನು ಕೇಳು, ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ. ಅದು ಬಿಟ್ಟರೆ 5 ವರ್ಷ 10 ವರ್ಷದಿಂದ ಯಾವುದು ಜಾಸ್ತಿ ಮಾಡಿಲ್ಲ, ಅದಕ್ಕೆ ಇವಾಗ ಮಾಡ್ತಿದ್ದೀವಿ ಅಂತ ಹೇಳೋಕೆ ಒಂದು ಮಿತಿ ಬೇಡ ಬ್ರೋ. ಎಲ್ಲ ಜಾಸ್ತಿ ಮಾಡಿದಲ್ವ? ಯಾವ್ದು ಜಾಸ್ತಿ ಮಾಡಿಲ್ಲ ಹೇಳಿ? ಇವತ್ತೇನೋ ಸೆಂಟ್ರಲ್ ಗೌರ್ಮೆಂಟಿಂದ ಇದೊಂದು ಸಿಲಿಂಡರ್ ಜಾಸ್ತಿ ಆಗಿದೆ ಅಂತ ಬ್ರೋ, ಅದು ಇಟ್ಕೊಬಿಟ್ಟಿದ್ದಾರೆ ಈಗ. ನೋಡಿ ಅವ್ರು ಜಾಸ್ತಿ ಮಾಡಿದ್ದಾರೆ ಅಂತ. ಹೊಸ ಮಲ ಅಲ್ಲ ಬ್ರೋ ಇದು, ಸತ್ವ ಅಲ್ಲ ಡಿವಿನಿಟಿ. ಕೆಲವೊಂದು ಸಾರಿ ನಾನು ಇಲ್ಲಿರ್ತಿದ್ದೆ, ಈ ಕಡೆ ಬಸ್ ಸ್ಟಾಪಲ್ಲಿ ಸರ್ವಿಸ್ ರೋಡಲ್ಲಿ ಇರ್ತಿದ್ದೆ. ಅಮಿತ್ ಸರ್ ಬಂದು ಪಿಕಪ್ ಮಾಡ್ತಿದ್ರು. ಇಲ್ಲಿ ಪಿಕ್ ಮಾಡ್ತಿದ್ರು. RR ನಗರ ಅಂದರೆ ದರ್ಶನ್ ಮನೆ ಅಂತಲೇ ನೆನಪಾಗೋದು. ಬ್ರೋ ನಿಮ್ಮ ಅಪ್ಪಂದು ಹಾಕ್ಬಿಟ್ಟಿದ್ದೀರಾ ಸಾಂಗು? ನಿಮ್ಮ ಡ್ಯಾಡಿದು? ನಿಮ್ಮ ಡ್ಯಾಡಿ ಇದೇ ಹಾಡು ಹೇಳಿದ್ದ ನಿಮ್ಮ ಮದುವೆಯಲ್ಲಿ? ಇದೆ ಅಲ್ವಾ? ಇದಲ್ವಾ? ಇದು ಹೇಳ್ತಾನೆ ಇದು ಅನಂತನಾಗದು. ಒಂದೇ ರೋಡು, ಲೆಫ್ಟ್ ಒಂದೇ ಇರೋದು. ಸ್ಟ್ರೈಟ್ ಹೋಗೋದು, ಲೆಫ್ಟ್ ಹೋಗೋದು ಅಷ್ಟೇ. ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದು. ಗ್ರೌಂಡ್ ಇದೆ ಗೊತ್ತಾ ನಿಮಗೆ? ಎಲ್ಲಿ ಆಫೀಸ್ ಎದುರುಗಡೆ ಗ್ರೌಂಡಾ? ಹೌದು. ಪಾರ್ಕಿಂಗ್ ಮಾಡ್ಬಿಡ್ತೀನಿ ಬೆಸ್ಟ್ ಅದು. ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ ಬ್ರೋ ಅಲ್ಲಿ. ಬ್ರೋ ಅಲ್ಲಿ ಬೆಟ್ಟ ಇದೆ ಗೊತ್ತಾ, ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಬ್ರೋ. ನೀವು ಅಂದರೆ ಹೋಗೋಣ ಈಗ.
ಆಂಟಿಗೆ ಫೋನ್ ಮಾಡಿದ್ರಾ? ಆಂಟಿ ಏನು ಬ್ರೋ ದಿನ ಮಾಡ್ತಿರ್ತೀನಿ ಬ್ರೋ ನಾನು. ಏನು ಆಂಟಿ? ಆಂಟಿ ಇದೇನು ಇವರು ಏನು ನಿಶಬ್ದತೆಯನ್ನು ಕಾಪಾಡುತ್ತಿದ್ದಾರೆ ಇವರು. ಮತ್ತೆ ಇಲ್ಲ ಆಂಟಿದು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇದ್ಬಿಟ್ಟವ್ರೆ. ಆಂಟಿಗೆ ಪೇ ಮಾಡ್ಬೇಕಾನೆ ಸದು. ಹೌದು. ಯಾವುದು ನಾಮದಾರಿಸ್ ಇರುತ್ತಲ್ಲ ಏನು ಇಂಥ ಜಾಗ ಬೇಸಿಗೆ ಟೈಮಲ್ಲಂತ ತಂಪು ತಂಪು ಕೂಲು ಕೂಲ್. ರಾಜರಾಜೇಶ್ವರಿ ನಗರ್, ಚನ್ನಬಸಪ್ಪ ಹಾಸ್ಪಿಟಲ್. ಡಿ ಬಾಸ್ ಹೋಗಿ ಮುದ್ದಾಡ ಕಣ್ಣ ಕಾರನ್ನು ಮುಂದಕ್ಕೆ ಹೋಗ್ಕೊಳ್ತಾವೆ. ಸುಸ್ವಾಗತ. ಏನು ಬ್ರೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆರ್ ಆರ್ ನಗರ? ಅಲ್ಲೇ ಸ್ಟಾರ್ಟ್ ಆರ್ಚ್ ಹತ್ರನೇ ಸ್ಟಾರ್ಟು, ಆದರೆ ಇಲ್ಲಿಂದ ಸುಸ್ವಾಗತ ಹೇಳಿದ್ರು. ಭಾರತ ಲೆಫ್ಟ್ ಬನ್ನಿ, ಗಾಡಿ ಬರ್ತಾಯಿದೆ, ಬನ್ನಿ ಬ್ರೋ ಲೆಫ್ಟ್. ಬೈಕಲ್ಲಿ ಬೇಗ ಬರ್ಬೋದು ಅನ್ನೋದು ಬಿಟ್ರೆ ಬ್ರೋ, ಕಾರೇ ಬೆಸ್ಟು ಬೇಸಿಗೆಯಲ್ಲಿ. ಈ ಸಾಂಗ್ ನೆನಪಾಯ್ತಾ ಬ್ರೋ? ಬಿಗ್ ಬಾಸಲ್ಲಿ ಆಡ್ತಿದ್ರು ಅದೇ ಬ್ರೋ, ಮಂಜಣ್ಣ ಮೋಕ್ಷಿತಾ. ಫಸ್ಟು 2 ವೀಲರ್ ನೋಡ್ಕೊಂಡು ಹೋಗ್ಬೇಕಾಯ್ತು, ಇವಾಗ 3 ವೀಲರ್ ಆಟೋ ನೋಡ್ಕೊಂಡು ಹೋಗ್ಬೇಕು ಹುಷಾರಾಗಿ. ಎಲ್ಲಿ ಬ್ರೇಕ್ ಹೊಡಿತಾರೋ ಎಲ್ಲಿ ಬ್ರೇಕ್. ಹ್ಞೂ ಬ್ರೋ, ಅಯ್ಯೋ ಮಿಸ್ ಆಗೋಯ್ತು ಬ್ರೋ ವೀಡಿಯೋದು. ನಮ್ಮ ವೀಡಿಯೋ ತೋರಿಸ್ಬೋದಾಯ್ತು ವೀಡಿಯೋ. ಆಂಟಿ ಎಲ್ಲ ಬರ್ತಾವ್ರೆ. ನಿನ್ನೆ ಹೋಗ್ತಾ ಇದ್ದೀನಿ ಬ್ರೋ, ಅವನು ಹಿಂಗಿಂದ ಬಂದ, ಆವಾಗ ನಡೀತಾ ಇದ್ದಾನೆ, ಆ ಸಿಗ್ನಲ್ ಬರ್ತಾ ಇದೆ. ಸೊ ನೀವು ಸಿಗ್ನಲ್ ಬಿಟ್ಟೆ ಹಿಂಗೆ ಬಂದ, ನಾನು ಹಿಡಿದ್ಬಿಟ್ಟು ಓಪನ್ ಮಾಡಲ ಬಸ್ ಯಾವಾಗ ಹಂಗೆ ಅಂತಂದೆ. ಎಲ್ಲಿ ಎಮರ್ಜೆನ್ಸಿ ಎಲ್ಲಿ ತೋರಿಸೋಣ ಅಂತ ಇರ್ತಾರಲ್ಲ, ಜಾಗ ಇಲ್ಲಾಂದ್ರೂ ತೋರಿಸ್ಕೊಂಡು ಹೋಗ್ಬೇಕು. FM ಆಫ್ ಮಾಡಿ.
ಸಿಗ್ನಲ್. ನಿಮ್ಮ ಸಮಾಚಾರ ಬ್ರೋ? ಹೇಳ್ಬೇಕು. ಒಂದು ಪ್ಲ್ಯಾನ್ ಇತ್ತು ಬ್ರೋ ಈ ತಿಂಗಳು. ಬೇಜಾರಾಗಿ ಹೋಗಿತ್ತು. ಒಂದು 3 ದಿವಸ ಈಚೆ ಹೋಗಿ ಬರೋಣ ಅಂದ್ಕೊಂಡೆ ಮಂಗಳೂರಿಗೆ. ನೀವು ಟ್ರೈ ಮಾಡ್ತಿದ್ದಲ್ಲ ಬೇರೆ ಜಾಬ್ಗೆ? ಬೇರೆ ಜಾಬು ಸಿಕ್ಕಿದೆ, ಹಾಂ ನೋಡಬೇಕು ಬ್ರೋ. ಹೋಗ್ಬಿಡ್ಬೇಕು ಸುಮ್ಮನೆ. ಅರ್ಥ ಆಗಲಿ ಇವ್ರಿಗೂ. ನಾನು ವಿಡಿಯೋನ ಏನು ಕಟ್ ಮಾಡ್ದೆ ಹಾಕ್ಬಿಟ್ರೆ ನೀಡಾಕಾಗ್ಬಿಡ್ತಾರೆ ಸರ್. ಪೇಮೆಂಟ್ ಬಂದ ತಕ್ಷಣ ಸರ್ ನಾನು ಬರೋಲ್ಲ ಸರ್. ಇಲ್ಲ ಸರ್ ಹೇಳಿದ್ದೀನಿ ಸರ್, ಅದು ಏನಂತ ಹೇಳಿದ್ದೀನಿ ಸರ್, ಇನ್ನೊಂದು ತಿಂಗಳು ಅಷ್ಟೇ ಅಂತ ಹೌದಾ? ಹೇಳಾಗಿದೆ ಬ್ರೋ. ಸರಿ ಇದು ಟ್ರಾವೆಲ್ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಎಲ್ಲಿ ಬ್ರೋ ಟ್ರಾವೆಲ್ ತುಂಬ ಹಿಂಸೆ ಆಗ್ತಿದೆ. ಬಾಲ್ 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 ಬೇರೆ ಚೆನ್ನಾಗಿರ್ಬೇಕು. ಏನು 2 ವೀಲರ್ ಅಣ್ಣೊಂದು 2 ವೀಲರ್ ಥರ ಓಡಿಸ್ತಾವಣ್ಣ. ಮಜಾ ಬರ್ತಿತ್ತು ಮಜಾ. ಮಜಾ ಯಾವುದು ಬ್ರೋ ಇದು? ಫುಲ್ ಸರ್ಕಲ್. ಫುಲ್ ಸರ್ಕಲ್ ಅಡ್ಡ ಅಂತ ನೋಡಿ ಬ್ರೋ. ದೊಡ್ಡ ಮನುಷ್ಯರು. ನಮ್ಮ ಅಡ್ಡ ತೋರಿಸ್ತೀನಿ ಬನ್ನಿ ಬ್ರೋ. ಅವ್ರ ಅಡ್ಡ ಅದು, ನಮ್ಮ ಅಡ್ಡ ತೋರಿಸ್ತೀನಿ ಇಷ್ಟು. ಲೆಫ್ಟ್ ನೋಡಿದ್ದು ಅಂಗಡಿ ಖಾಲಿ ಇತ್ತಲ್ವ ಹಿಂದೆ? ಹೌದು. ಎಷ್ಟು ಹೇಳಿದ್ದು? ಎಷ್ಟು? 75,000 ಅಂತದ್ದು. ಏನು ನಮ್ಮ ಆಫೀಸ್ಗಿಂತ ದೊಡ್ಡದಿದೆಯಾ ಅದು? ಹಾಂ ನಾನಾಗಿದ್ರು ಕೇಳ್ತಿದ್ದೆ. ಬಿಲ್ಡಿಂಗ್ ಹೇಳ್ತಾ ಇದೆಯಾ? 75,000 2 ಲಕ್ಷನೇ ಕೇಳ್ದ ಡೆಪಾಸಿಟ್ ಮಾಡೋಕ್ಕೆ. ನನ್ನ ಫ್ರೆಂಡ್ ಡೆಲ್ಲಿಗೆ ಬಂದ್ಬಿಡು, ಅಲ್ಲೇ ಜಾಬ್ ನೋಡು ಅಂತ ಹೇಳ್ದ. ಲೆಕ್ಕ ನಿಂದು ನಮ್ಮ ಫ್ರೆಂಡ್ ಡೆಲ್ಲಿಗೆ ಬಂದ್ಬಿಡುತ್ತೆ, ಅಲ್ಲೇ ಜಾಬ್ ನೋಡು ಅಂತಂದ. ನಮ್ಮ ಅಪ್ಪನ ಕುತ್ಕೊಂಡ್ಬಿಟ್ಟಿದ್ದೆ ಇವಾಗ, ಅಲ್ಲೇ ಜಾಬ್ ನೋಡು ಬ್ರೋ. ಸೆಟ್ಲ್ ಆಗ್ಬಿಟ್ಟಿದ್ದ. ಏನಾದರೂ ಎಲ್ಲರೂ ಬೆಂಗಳೂರೇ ಬರೋದು ಬ್ರೋ. ಅದು ಕಮ್ಮಿ ಅಂತ ಬ್ರೋ ಮನೆ ಎಲ್ಲ ಕಮ್ಮಿ ಇದೆ, ಪೊಲ್ಯೂಷನ್ ಜಾಸ್ತಿ. ಹಾಂ ಕೆಂಗೇರಿ ಮೇನ್ ರೋಡ್ ಈ ಕಡೆ. ಅವತ್ತು ಹಿಂಗೆ ಬಂದಿದ್ದು. ಹಾಂ ಬ್ರೋ, ಹಂಗಿಂದ ಬಂದೆ. ರೋಡೇ ಚೆನ್ನಾಗಿರಲ್ಲ ಆ ಕಡೆ, ಹಿಂದೆ ಕಡೆ ಇನ್ನೂ ಹಳ್ಳಿ. ಕೆಂಗೇರಿಯಿಂದ ಬಂದಿದ್ದು ನಾನು ಯಾಕಾಗ ಬಂದು ಅಂದ್ಕೊಂಡೆ. ಕರೆಕ್ಟ್ ಅವತ್ತು ಇದ್ರ ಮೇಲೆ ಬಂದಿದ್ದಲ್ವಾ, ವಿಲೇಜ್ ಮೇಲೆ ಬಂದಿತ್ತು ಅಷ್ಟೇ. ನಂತೂ ಹೇಳ್ಬೇಕಂದ್ರೆ ನಂಗೆ ಅದೇ ತುಂಬ ಇಷ್ಟ ಆಯ್ತು ಬ್ರೋ. ವಿಲೇಜ್ ನೋಡೋಕೆ ಚೆನ್ನಾಗಿತ್ತು. ನಮ್ಮ ಅಜ್ಜಿ ಬಂದು ಅದೇ ಮುಂದೆ ಆಫೀಸು. ಇನ್ನೂ ಮುಂದೆ ಇದೆ ಬ್ರೋ. ಇಲ್ಲ ಬ್ರೋ, ಯಾರ್ದು ಹೇಳಿ? ನಮ್ದು ತಾನೆ. ಏಯ್ ನಡೀರಿ ಬ್ರೋ, ಸ್ಟ್ರೈಟ್. ಇನ್ನೂ ಬೇಜಾನಿದೆ ದೂರ. ಯಾಕೆ ಬ್ರೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ? ಇನ್ನೂ ಮಂತ್ರಿ ಫೈನ್ ಬ್ರೋ. ಇನ್ನು ಸ್ಕೂಲ್ ಬರ್ಬೇಕಲ್ಲ ಬ್ರೋ, ಸ್ಕೂಲ್ ಆದ್ಮೇಲೆ ಅದು ಬೇರೆ ಇನ್ನೂ ಬ್ರಿಡ್ಜ್ ಬಂದಿಲ್ವಲ್ಲ. ಹಾಂ ಬ್ರಿಡ್ಜ್ ಒಂದು ನಿಮಿಷ ಇವಾಗ ಇದೆ ಮುಂದೆ ಬ್ರಿಡ್ಜ್. ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗಿಲ್ಲ ಬ್ರೋ. ಆಗಲೇ ಇಲ್ಲೆಲ್ಲ ಹೇಳ್ಬೇಕಂದ್ರೆ ರೇಟ್ಗಳು ಜಾಸ್ತಿ.
ಅದೇ ಆಫೀಸು ಏ ಇಲ್ಲ ಬ್ರೋ ನಡೀರಿ ಬ್ರೋ ಇನ್ನು ತುಂಬ ಸಿನಿಮಾ ಚಿತ್ರ ಮೇಲೆಗಡೆ ಹಾಂ ಅಲ್ವಾ ಇನ್ನು ನೀವು ಹೋಗ್ಬೇಕು ಇನ್ನೂ ಟೌನ್ ನೀವು ದಾಟೇ ಇಲ್ಲ ಇದು ಟೌನು ಏನೋ ಇದೆಯಪ್ಪ ಚನ್ನಸಂದ್ರ ಚನ್ನಸಂದ್ರ ಇದು ವಿಷ್ಣುವರ್ಧನ್ ನೋಡ್ರು ಚನ್ನಸಂದ್ರ ಲೇಔಟ್ ಅಂತ ಬೈಕ್ ಇದೆ ಬಂದಿದ್ದಾರೆ ಅಂತ ಇಲ್ಲ ಗುರುಸಲ್ ಬರ್ತಾನಲ್ಲ ಗುರು ಸರ್ ಬರ್ತಾರೆ ಶಿಫ್ಟ್ ಆಗಲಿ ಅಂತ ಅಮಿತ್ ಸರ್ ಬ್ರೋ ಈ ಮಂತ್ ಹೇಳಿದ್ರು ಬ್ರೋ ಶಿಫ್ಟ್ ಆಗಿರ್ಬೇಕು ಆಲ್ರೆಡಿ ಇನ್ನೂ ಮುಂದೆ ಹೋಗ್ಬೇಕು ಇವಾಗ ಆಲ್ರೆಡಿ ಸ್ಕೂಲ್ ಬರುತ್ತೆ ಬಲ್ಗಡೆ ಸೈಡು ಹಾಂ ರೈಟ್ ಸೈಡ್ ಬ್ರೋ ಅದೇನು ಹೇಳಿದ್ದವರು ನಿಂದೇನಾಯ್ತು ಬ್ರೋ ವಿಡಿಯೋ ಸ್ಟಾಪೇ ಮಾಡಿಬಿಟ್ಟಿದ್ದೀರಾ ಎಲ್ಲೂ ಹೋಗ್ತಿರೋದಾಗ ಇದೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಇವಾಗ ನಾನು ಎಲ್ಲೋ ಹೋಗಕ್ಕಾಯ್ತಾ ಇಲ್ಲ ಬ್ರೋ ಬಿಸಿಲು ಬೇರೆ ಒಂದ್ ಕಡೆ ಬಿಸಿಲು ಇನ್ನೊಂದ್ ಕಡೆ ದುಡ್ಡಿಲ್ಲ ಬ್ರೋ ಎಡಿಟರ್ಸ್ ಯಾರು ಇದ್ರೆ ಹೇಳಿ ಬ್ರೋ ವಿಡಿಯೋ ಎಡಿಟಿಂಗ್ ಹ್ಞೂ ಬ್ರೋ ಪೇ ಮಾಡಿಸ್ಕೊಂತಾರೆ ಬ್ರೋ ಹ್ಞೂ ಗೊತ್ತು ಬ್ರೋ ಅದಕ್ಕೆ ಇವನು ಮಾಡಿದ್ದೆ ಬ್ರೋ ಇದು ಯೂಟ್ಯೂಬರ್ ಒಬ್ರು ಇದ್ದಾರೆ ಅವ್ರು ಮೆಸೇಜ್ ಹಾಕಿದೆ ವಾಟ್ಸಪ್ಪಲ್ಲಿ ಹಾಂ ನಾನೇ ಮಾಡ್ತೀನಿ ಬ್ರೋ ಆದ್ರೆ ತುಂಬ ಟೈಮು ಸಾಲ್ತಿಲ್ಲ ನನ್ನ ಫೋನಲ್ಲಿ ಕಳಿಸ್ತೀನಿ ಅದಕ್ಕೆ ಕೇಳಿ ಆದಷ್ಟು ಕಡಿಮೆ ಏನಿಲ್ಲ ಬ್ರೋ ಬೇಸಿಕ್ ಮಾಡಿಕೊಟ್ರೆ ಸಾಕು ಹಾಂ ನನಗೂ ಗೊತ್ತಿಲ್ಲ ಎಷ್ಟು ತಗೊಂತದೆ ಅಂತ ಮೆಸೇಜ್ ಆಗ್ದ ಎಡಿಟಿಂಗ್ ಮಾಡ್ತೀನಿ ಅಂತ ಇದು ಯೂಟ್ಯೂಬ್ದೆಲ್ಲ ವಿಡಿಯೋ ಎಡಿಟ್ ಮಾಡ್ತಾರೆ ಬ್ರೋ ಒಂದು ವಿಡಿಯೋ ಮಾಡಿ ಒಂದು 10 ನಿಮಿಷದ ಮಾಡಿದ್ರು ಬ್ರೋ ದಿನ ಎಲ್ಲ ಬೇಕು ಬ್ರೋ ಎಡಿಟ್ ಮಾಡೋಕ್ಕೆ ಬ್ರೋ ಇದು ಎಡಿಟ್ ಮಾಡೋಕ್ಕಾಗಲ್ಲ ಕಟ್ಟಿ ಯಾವ್ದು ಬರ್ತದೆ ಗೊತ್ತಿಲ್ಲ ದೇವರಾಣೆ ಬ್ರೋ ನಾನಂತೂ ಇಷ್ಟೊಂದು ಇಲ್ಲ ಬ್ರೋ ಸರಿ ಬರಲ್ಲ ಇವೆಲ್ಲ ಮೀಮ್ಸ್ ಹಾಕ್ಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬೇಕು ಅದೆಲ್ಲ ಗೊತ್ತಾಗಲ್ಲ ಬ್ರೋ ಮಂತ್ರಿ ಬ್ರೋ ಬ್ರೋ ನಾವು ಏನು ಡೌನ್ ಪೇಮೆಂಟ್ ಮಾಡ್ತೀವಿ 10,000 20,000 ಹೊಡಿತಾರೆ ಬ್ರೋ ಅವರು ಒಂದು ಗಾಡಿಯಿಂದ ಮಿನಿಮಮ್ 10,000 ಕನ್ಫರ್ಮ್ ಅವ್ರಿಗೆ ಸುಮ್ಮನೆ ಹೋಗಿದ್ವಾ ಹೈವೇ ರೋಡ್ ಬ್ರೋ ಹಿಂಗಂದ್ರೆ ಇದಕ್ಕೆ ಹೋಗುತ್ತಲ್ವಾ ಇದು ಹಿಂಗೆ ನಮ್ಮ ಆಫೀಸ್ ಎಷ್ಟಂದ್ರೆ ಇದಕ್ಕೆ ಹೋಗ್ತಿದ್ವಾ ಈ ರೂಟ್ ಹೋದ್ರೆ ಇದು ಬ್ರೋ ಬನಶಂಕರಿ ಕೊಂಡ್ಕೊಂಡೆ ಹಾಂ ಕೊನೆ ಕಡೆ ಕರೆಕ್ಟ್ ಫೋನ್ ಮೇಲೆ ಹೋಗುತ್ತಿದ್ದು ಹಾಂ ಪಾರ್ಕಿಂಗ್ ಇದೆ ಈ ಕಡೆ ಪಾರ್ಕಿಂಗೇ ಇಲ್ಲ ಗೈಸ್ ನೋಡಿ ಸರ್ ಇದು ನಮ್ಮ ಅಡ್ಡ ಅದು ಅವ್ರ ಅಡ್ಡ ಇದು ನಮ್ಮ ಅಡ್ಡ ಈ ಕಡೆ ರೋಡ್ ಚಿಕ್ಕದು ಈ ಕಡೆ ದೊಡ್ಡದಲ್ವಾ ಈಕ್ವಲ್ ಆಗಿದೆ ಬ್ರೋ ನಿಮ್ಗೆ ಕಾಣಿಸಿದೆ ಗಾಡಿಗಳು ನಿಲ್ಲಿಸಿದಾರಲ್ಲ ಇದೇ ಆಫೀಸ್ ಇದು ಯಾಸ್ ಬಂತು ನಮ್ಮ ಆಫೀಸ್ ಬ್ರೋ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಮಾಡ್ತೀರಾ ಎಲ್ಲ ಕಡೆ ಕಳಶ್ ಟರ್ನ್ ತಗೋಬೇಕು ಬ್ರೋ ಮನೆಗೂ ಮಸ್ತಾಗಿದೆ ಬ್ರೋ ಈ ಕಡೆ ಎಲ್ಲ ಇಲ್ಲ ನೋಡೋದು ಹಾಕ್ಬಿಡ್ಲ ಪಾರ್ಕಿಂಗು ಬೇಡ ಬ್ರೋ ಸುಮ್ಮನೆ ಯಾಕೆ ರಿಸ್ಕ್ ಬೇಕು ಹೇಳಿ ನಮಗೆ ರಿಸ್ಕ್ ತಗೋಬಾರ್ದು ಜಾಸ್ತಿ ಎಲ್ಲ ನಾವು ಬಂದ್ಮೇಲೆ ಆಫೀಸ್ ಆಪೋಸಿಟ್ ರೋಡ್ ಆ ಕಡೆ ಈ ಕಾಲ್ ಮುಂದೆ ಹಾಕ್ತೀನಿ ಬೇಡ ಬ್ರೋ ಅಲ್ಲಿ ಮರದ ಹತ್ರ ಹಾಕಳಿ ಬ್ರೋ ಆರಾಮಾಗಿ ಸದ್ಯಕ್ಕೆ ಯಾರು ಬಂದು ಏನೂ ಮಾಡಲ್ಲ ಇಲ್ಲಿ ಬ್ರೋ ಮರ ಮುಂದೆ ಇದೆ ನೋಡಿ ಅಲ್ಲಾಕಿ ಚಿಕ್ಕ ಮರ ಇದೆ ಅಲ್ಲಾಕಿ ಗಂದಿಗೆ ಹೋಗೋದು ಹಾಕಿ ಬ್ರೋ ಸೈಡಲ್ಲಿ ಹಾಕಿ ಬ್ರೋ ಎಲ್ಲ ಹಾಕ್ತಾರೆ ರೋಡ್ ಮಸ್ತಾಗಿದೆ ಫುಲ್ ನೈಸ್ ರೋಡ್ ಯಾವುದು ಜಾಗ ಎಲ್ಲೋ ಪಾರ್ಕಿಂಗು ಬ್ರೋ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ ಬ್ರೋ ಮರದ ಹತ್ರ ಅವ್ನು ತೆಕ್ಕೊಡಕ್ಕಿದೆ ಸಾಕು ಫೈನಲ್ ಆಗಿ ನಮ್ಮ ಜಾಗಕ್ಕೆ ಬಂದ್ವಿ ಟೀ ಬ್ರೇಕ್ ಇದಲ್ವಾ ಇದು ಹೇಳ್ತಾನೆ ಇದು ಅನಂತನಾಗದು
ಒಂದೇ ನೋಡಲ್ಲ ಒಂದೇ ರೋಡು, ರೈಟ್ ಅದು ಮುಂದೆ ನಮ್ಗೆ ಲೆಫ್ಟ್ ಆಗೋದು, ಲೆಫ್ಟ್ ಒಂದೇ ಇರೋದು, ಸ್ಟ್ರೈಟ್ ಹೋಗೋದು ಲೆಫ್ಟ್ ಹೋಗೋದು ಅಷ್ಟೇ. ಪಾರ್ಕಿಂಗ್ ನೋಡ್ಕೊಂಬಿಟ್ಟಿದ್ವಿ ಎದುರು ಗ್ರೌಂಡ್ ಇದೆ ಗೊತ್ತಾ ನಿಮಗೆ, ಎಲ್ಲಿ ಆಫೀಸ್ ಎದುರುಗಡೆ ಗ್ರೌಂಡಾ? ಹಾಂ ಹೌದು, ಹಾಂ ಪಾರ್ಕಿಂಗ್ ಮಾಡ್ಬಿಡ್ತಿದ್ವಿ ನಾವು. ಬೆಸ್ಟ್ ಅದು. ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ ಬ್ರೋ ಅಲ್ಲಿ. ಬ್ರೋ ಅಲ್ಲಿ ಬೆಟ್ಟ ಇದೆ ಗೊತ್ತಾ, ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಬ್ರೋ. ಹಾಂ ತಂಪು ತಂಪು ಕೂಲು ಕೂಲ್. ರಾಜರಾಜೇಶ್ವರಿ ನಗರ್, ಚನ್ನಬಸಪ್ಪ ಹಾಸ್ಪಿಟಲ್. ಡಿ ಬಾಸ್ ಹೋಗಿ ಕಣ್ಣ ಕಾರನ್ನು ಮುಂದಕ್ಕೆ ಹೋಗ್ಕೊಳ್ತಾವೆ. ಸುಸ್ವಾಗತ. ಏನ್ ಬ್ರೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆರ್ ಆರ್ ನಗರ? ಆರ್ಚ್ ಹತ್ರನೇ ಸ್ಟಾರ್ಟು, ಆದರೆ ಇಲ್ಲಿಂದ ಸುಸ್ವಾಗತ ಹೇಳಿದ್ರು. ಭಾರತ ಫಸ್ಟು 2 ವೀಲರ್ ನೋಡ್ಕೊಂಡು ಹೋಗ್ಬೇಕಾಯ್ತು, ಇವಾಗ 3 ವೀಲರ್ ಆಟೋ ನೋಡ್ಕೊಂಡು ಹೋಗ್ಬೇಕು ಹುಷಾರಾಗಿ. ಎಲ್ಲಿ ಬ್ರೇಕ್ ಹೊಡಿತಾರೋ, ಎಲ್ಲಿ ಸಿಗ್ನಲ್. ಹೋಗ್ಬಿಟ್ಟು ಸುಮ್ಮನೆ ಅರ್ಥ ಆಗಲಿ ಇವ್ರಿಗೂ. ಪೇಮೆಂಟ್ ಬಂದ ತಕ್ಷಣ ಸರ್ ನಮ್ಮ ಬರೋಲ್ಲ ಸರ್. ಇಲ್ಲ ಸರ್ ಹೇಳಿದ್ದೀನಿ ಸರ್, ಅದು ಏನಂತ ಹೇಳಿದ್ದೀನಿ ಸರ್, ಇನ್ನೊಂದು ತಿಂಗಳು ಅಷ್ಟೇ ಅಂತ. ಹೌದಾ? ಹೇಳಾಗಿದೆ ಬ್ರೋ. ಸರಿ ಇದು ಟ್ರಾವೆಲ್ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಎಲ್ಲಿ ಬ್ರೋ ಟ್ರಾವೆಲ್ ತುಂಬ ಹಿಂಸೆ ಆಗ್ತಿದೆ. ಬಾಲ್ 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 ಬೇರೆ ಚೆನ್ನಾಗಿರ್ಬೇಕು. ಏನು 2 ವೀಲರ್ ಅಣ್ಣಂದು 2 ವೀಲರ್ ಥರ ಓಡಿಸ್ತಾವಣ್ಣ. ಯಾವುದು ಬ್ರೋ ಇದು? ಫುಲ್ ಸರ್ಕಲ್ ಅಡ್ಡ ಅಂತ ನೋಡಿ ಬ್ರೋ. ದೊಡ್ಡ ಮನುಷ್ಯರು. ನಮ್ಮ ಅಡ್ಡ ತೋರಿಸ್ತೀನಿ ಬನ್ನಿ ಬ್ರೋ. ಅವ್ರ ಅಡ್ಡ ಅದು, ನಮ್ಮ ಅಡ್ಡ ತೋರಿಸ್ತೀನಿ ಇಷ್ಟು. ಅದೆಲ್ಲ ಗೊತ್ತಾಗಲ್ಲ ಬ್ರೋ. ಗಾಡಿಯಿಂದ ಮಿನಿಮಮ್ 10,000 ಕನ್ಫರ್ಮ್ ಅವ್ರಿಗೆ. ಸುಮ್ಮನೆ ಹೋಗಿದ್ವಾ? ಹೈವೇ ರೋಡ್ ಬ್ರೋ. ಹಿಂಗಂದ್ರೆ ಇದಕ್ಕೆ ಹೋಗುತ್ತಲ್ವಾ? ಇದು ಹಿಂಗೆ ನಮ್ಮ ಆಫೀಸ್ ಎಷ್ಟೇ ಇದಕ್ಕೆ ಹೋಗ್ತಿದ್ವಾ? ಈ ರೂಟ್ ಹೋದ್ರೆ ಇದು ಬ್ರೋ ಬನಶಂಕರಿ ಕೋಣಕುಂಟೆ. ಹಾಂ, ಕೋಣೆ ಕಡೆ ಕರೆಕ್ಟ್. ಸೋಲಮಲ್ಲ ಹೋಗುತ್ತಿದ್ದು. ಹಾಂ, ಪಾರ್ಕಿಂಗ್ ಇದೆ ಈ ಕಡೆ ಪಾರ್ಕಿಂಗೇ ಇಲ್ಲ. ಗೈಸ್ ನೋಡಿ ಸರ್, ಇದು ನಮ್ಮ ಅಡ್ಡ, ಅದು ಅವ್ರ ಅಡ್ಡ, ಇದು ನಮ್ಮ ಅಡ್ಡ. ಈ ಕಡೆ ನೋಡಿ ರೋಡ್ ಚಿಕ್ಕದು, ಈ ಕಡೆ ನೋಡಿ ದೊಡ್ಡದಲ್ಲ. ಈ ಕೊಲೆಗಿದೆ ಬ್ರೋ, ನಿಮ್ಗೆ ಕಾಣಿಸ್ತಿದೆ ಗಾಡಿಗಳು ನಿಲ್ಲಿಸಿದಾರಲ್ಲ. ಇದು ಆಫೀಸ್ ಇದು. ಯಾಸ್ ಬಂತು ನಮ್ಮ ಆಫೀಸ್ ಬ್ರೋ. ಅಲ್ಲಿ ಪಾರ್ಕಿಂಗ್ ಅಲ್ಲಿ ಮಾಡ್ತೀರಾ? ಆ ಕಡೆ
ಕಳಶ್ 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 ಟರ್ನ್ ತಗೋಬೇಕು ಬ್ರೋ. ಮನೆಗೆ ಮಸ್ತಾಗಿದೆ ಬ್ರೋ ಈ ಕಡೆ ಎಲ್ಲ. ಇಲ್ಲ ನೋಡೋದು ಹಾಕ್ಬಿಡ್ಲ ಏಯ್ ಬೇಡ ಬ್ರೋ, ಸುಮ್ಮನೆ ಯಾಕೆ ರಿಸ್ಕ್ ಬೇಕು ಹೇಳಿ ನಮಗೆ. ರಿಸ್ಕ್ ತಗೋಬಾರ್ದು ಜಾಸ್ತಿ. ಎಲ್ಲ ಆಗ್ಬೇಕು ಮನೆಯಲ್ಲಿ ಆಫೀಸ್ ಆಪೋಸಿಟ್ ರೋಡ್ ಆ ಕಡೆ. ಈ ಮುಂದೆ ಹಾಕ್ತೀನಿ ಹಾಕ್ತಿಲ್ಲ. ಏಯ್ ಬೇಡ ಬ್ರೋ, ಅಲ್ಲಿ ಮರದ ಹತ್ರ ಹಾಕಳಿ ಬ್ರೋ ಆರಾಮಾಗಿ. ಸದ್ಯಕ್ಕೆ ಯಾರು ಬಂದು ಏನೂ ಮಾಡಲ್ಲ ಇಲ್ಲಿ. ಬ್ರೋ ಮರ ಮುಂದೆ ಇದೆ ನೋಡಿ, ಅಲ್ಲಾಕಿ. ಚಿಕ್ಕ ಮರ ಇದೆ ಅಲ್ಲಾಕಿ. ರನ್ನಿಂಗ್ ಹೋಗೋದು ಅಲ್ಲ ಹಾಕಿ ಬ್ರೋ, ಈ ಸೈಡಲ್ಲಿ ಹಾಕಿ ಬ್ರೋ. ಎಲ್ಲ ಹಾಕ್ತೀರ ಮಸ್ತಾಗಿದೆ ಫುಲ್ ನೈಸ್ ಹಾಕ್ಬಿಡಿ. ಏಯ್ ಬ್ರೋ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ ಬ್ರೋ, ಮರದ ಹತ್ರ. ಅವ್ನು ತೆಕ್ಕೊಡಿಕ್ಕೆ ಇದೆ ಸಾಕು. ಫೈನಲ್ ಆಗಿ ನಮ್ಮ ಜಾಗಕ್ಕೆ ಬಂದ್ವಿ. ಟೀ ಬ್ರೇಕ್. ಟೀ ಹ್ಞೂ ಬ್ರೋ, ನಡೀರಿ ಫೋನ್ ಮಾಡೋಣ. ಏಯ್ ಬ್ರೋ, ಫೋನ್ ಅಲ್ಲೇ ಇಕ್ಕಿದ್ದೀನಿ. ಲಾಕ್ ಇದೆಯಾ ಗಾಡಿ? ಲಾಕ್ ಆಗಿದೆಯಾ? ಫೋನ್ ಒಳಗೆ ಇದೆ ನಂದು. ಬೇಕಾ ಬೇಡ? ಫೋನ್ ಮಾಡೋಣ ಅಂತ ಸರ್ಗೆ. ನೀವೇ ಮಾಡ್ತೀರಾ ನಾನು ಮಾಡಲಾ? ಅಡ್ಡಾಡ್ ಇಲ್ಲ, ಡಿಕ್ಕಿ ಹತ್ರ ಇದು ಡಿಕ್ಕಿ ಅಂತೀನಿ, ಇದು ಸೈಡಲ್ಲಿ ಹಾಕಿದ್ದೀನಿ ನೋಡಿ. ಯಪ್ಪ, ಮನುಷ್ಯನಿಗೆ ಊಟಕ್ಕಿಂತ ಫೋನ್ ಮುಖ್ಯ. ಲಾಕ್ ಮಾಡಿ. ಹ್ಞೂ ಬ್ರೋ, ಅಲ್ಲ ಏ ಬ್ರೋ, ಅದು ಬ್ಲ್ಯಾಕ್ ಕವರ್ ಮಾಡಿಸಿ. ನನಗೆ ಏನು ಮಾಡಿಸಿ ಗಾಡಿ ಎಲ್ಲ ಇದು ಚೆನ್ನಾಗಿದೆ. ಹಂಗೆ ಒಂದು ಫೋಟೋ ತೆಗಿ, ಹಂಗೆ ತೆಗೀರಿ ಪರವಾಗಿಲ್ಲ. ಸರಿಯಪ್ಪ, ನಾನು ವೀಡಿಯೋದಲ್ಲಿ ಮಗ ಅಂತ ಕೇಳಬೇಕು. ಓಪನ್ ದಿ ಡೋರ್. ಗಾಯ್ಸ್, ತುಂಬ ದಿನಗಳ ನಂತರ ನಮ್ಮ ಸಣ್ಣ ಬಿಟ್ಟು ಮಾಡಕ್ಕೆ ಹೋಗ್ತಿದ್ದೀವಿ. ಗೈಸ್ 15 ದಿವಸದಿಂದ ಹೋಗೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದಾನೆ ಅಣ್ಣ. ಏನು ಹೇಳ ನಡಿ. ನಮ್ಮ ಸರ್ ಸಿಗ್ತಾರೆ ಇವತ್ತು. ಗೊತ್ತಾಗತ್ತೆ. ಸರ್ ಇದ್ದೀರಾ? ಮೆಟ್ಟ ಮಧ್ಯಾಹ್ನ ನಮ್ಮ ಆಫೀಸ್ ಹೇಗೆ ಕಾಣಿಸುತ್ತೆ ನೋಡಿ ಹೊರಗಡೆ. ಕೆಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಿಲ್ಡಿಂಗ್ ಆದಮೇಲೆ ಮೇತ್ ಅಂತ ಬಂದಿದ್ದೀವಿ. ಬೇರೆ ಸರಿ ಕಾಲ್ ಮಾಡಿ, ಸರ್ ಇದ್ದೀರಾ ಮನೆಯಲ್ಲಿ? ಬರ್ತೀವಿ ಸರ್ ಮನೆಗೆ. ಇಲ್ಲ ಸರ್, ಮನೇಲಿ ಇದ್ದೀರಾ ಸರ್?
ಸರ್ ಫೋನ್ ಮಾಡೋಕ್ಕಾಗಲ್ಲ ಸರ್, ರೀಚಾರ್ಜ್ ಇಲ್ಲ, ಅದಕ್ಕೆ ಯೂಟ್ಯೂಬಲ್ಲೇ ಕಳಿಸ್ತಿದ್ವಿ. ಸರ್ ಮನೇಲಿ ಇದ್ದೀರಾ ಸರ್? ಸರ್ ಮನೆಗೆ ಗೊತ್ತಿಲ್ಲ, ಅಡ್ರೆಸ್ ಕಳಿಸಿ ಸರ್. ನಮ್ಮ ಸರ್ ನೋಡಕ್ಕೆ ಬಂದ್ವಿ ಇಷ್ಟು ದೂರ, ಅದೇ ನಮ್ಮ ಸರ್ವೇ ಸಿಕ್ಕಿಲ್ಲ. ಬ್ರೋ ಡೌನಲ್ಲಿ ಇದೆ, ಹೋಗೋಣ? ಬನ್ನಿ. ನಮ್ಗೆ ಕಾಫಿ ಹೇಳಿ ಬ್ರೋ, ತಲೆನೋವು ಜಾಸ್ತಿ. ಚಕ್ಲಿ, ನಿಪ್ಪಟ್ಟು, ಸಮೋಸ, ಕಚೋರಿ, ಸಮೋಸ, ಆಲೂಗಡ್ಡೆ ಪಪ್ಸು, ವೆಜ್ ಪಪ್ಸು. ಗೈಸ್ ಇಲ್ಲಿ ಯಾರು ನ್ಯೂ ಇಯರ್ ಇದ್ದೀರಾ? ಚೆನ್ನಾಗಿದೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಬಂದಿರ್ತೀವಿ. ಲ್ಯಾಂಡ್ ಅಕ್ಷರ, ನಿಂಬು, ಶುಂಠಿ, ವೆರೈಟೀಸ್ ಆಫ್ ಜ್ಯೂಸ್, ಐಸ್ ಕ್ರೀಮ್ಸ್. ಬ್ರೋ ಇದೇನಂತಾರೆ ಉದ್ದಕ್ಕಿರೋದಕ್ಕೆ? ಏನು ಬ್ರೋ ಅದು? ಫ್ರೆಂಚ್ ಫ್ರೈಸ್. ಹೌದಾ? ಕನ್ನಡದಲ್ಲಿ ಏನಂತಾರೆ ಬ್ರೋ? ಕೊಹ್ಲಿ ಬಾಯ್. ಸಿರಾಜ್ ಇಲ್ವಲ್ಲ, ಏನಕ್ಕೆ ಹಾಕಿದ್ದಾರೆ ಫೋಟೋ? ಆಯ್ತಾ ಬ್ರೋ, ಇಷ್ಟು ಬೇಕಾ? ಸಮೋಸೆ ತಿಂದಿರೋದು? ಸಮೋಸೆ ತಿಂದಿರಾ? ಏ ಬೇಡ ಬ್ರೋ, ನೀವು ತಿಂತೀರಾ? ಹಂಗಾರೆ ತಗೊಳ್ಳಿ. ಸರಿ ಸಮೋಸೆ. ಬಿಸಿ ಬಿಸಿ ಕಾಫಿ, ಈ ಬಿಸಿಲಲ್ಲಿ ಈ ಕಾಫಿ. ದೇಸಿ ಚಾ, ₹5. ನೋಡಿ ಗೈಸ್, ಒಂದು ಟೀಗೆ, ಒಂದು ಸಮೋಸೆಗೆ ವಿಜಯನಗರದಿಂದ ಹಿಡಿದು, ನಾನು ವಿಜಯನಗರ ಅವ್ನು ಸುಂಕದಕಟ್ಟೆ, ಅಲ್ಲಿಂದ ಈಗ ಉತ್ತರಾಳಿ ಬಂದಿದ್ದೀನಿ. ಹಾಂ ಬ್ರೋ. ಬ್ರೋ ಹೋಗ್ಬಿಡೋಣ. ಅಣ್ಣ ಬರ ಮೈ ಮೇಲೆ ಬರ್ತಾವನೆ. ಎಷ್ಟು? ನಾನು ಕಳಿಸ್ತೀನಿ ಬಿಡಿ ಬ್ರೋ, ಮಾಡ್ತೀನಿ ಬಿಡಿ ಪಪ್ಪಯ್ಯ. ಎಷ್ಟು ಆಗಿದೆಯಣ್ಣ? ಅಣ್ಣ ಟೀ ಪಾರ್ಟಿ ಕೊಡ್ತಾ, ನಾನು ಸಮೋಸ ಪಾರ್ಟಿ ಕೊಡ್ತಿದ್ದೀನಿ. ಬನ್ನಿ. ನಮ್ಮ ಕಾರು ಅಲ್ಲಿದೆ ಬ್ರೋ. ಇಲ್ಲಿ ಯಾವುದು ಸಿಂಗಲ್ ಮನೆ ಇಲ್ವೇ ಇಲ್ಲ ಬ್ರೋ, ಎಲ್ಲ ಅಪಾರ್ಟ್ಮೆಂಟ್ಗಳ. ಏನು ಬ್ರೋ? ಗಾಡಿ ಹೀಟ್ ಆಗ್ಬಿಟ್ಟಿದೆ ಬಿಸಿಲಿಗೆ, ಅದಕ್ಕೆ ನೀರು ಹಾಕ್ತಾವೆ ಬ್ರೋ. ಇನ್ನೊಂದು ಬರುತ್ತಲ್ಲ ಬ್ರೋ, ನೀರು ಇಲ್ಲೇ ಅಲ್ಲಿ ಪ್ರೆಸ್ ಮಾಡಿದ್ರೆ ನೀರು ಹಾರುತ್ತಲ್ಲ, ಇದೆಯಾ? ಮಾಡಿ. ಹಾಂ ಬಂತು ಬ್ರೋ. ಅಣ್ಣ ಗಾಡೀಲಿ ಪಂಟ್ರ ಇದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ. ಕಾಲ ನೋಡ್ಬಿಟ್ಟಲ್ಲ, ಕಾಲ ನೋಡ್ಬಿಟ್ಟೆ ನಾವಾಗಲೇ ಮುಂದೆ ಕಾಲಿತ್ತಲ್ಲ ಅವಾಗ ಹೋಗ್ಬಿಟ್ಟು. ಅದೇ ಕಾರ್ ಅಲ್ವಾ? ಇಲ್ಲ ಇಲ್ಲ,
ಹೆಂಗೆ ಗೊತ್ತಾಯ್ತು? ಸೋಮಂತು ನೋಡಿದ್ರ ಬ್ರೋ ಅವ್ನು ಆಟೋದವ್ನ ಒಂದು ಕಾಲು ಮೇಲೆ ಎತ್ತಿಕೊಂಡು ಒಂದು ಕಾಲು ಕೆಳಗೆ ಇಟ್ಕೊಂಡು ಓಡಿಸ್ತವ್ನೆ. ಅಡ್ಡಾಡ ಗೈಸ್, ಇಲ್ಲಂತೂ ಆಫೀಸ್ಗಾಗಲಿ ಮನೆಗಾಗಲಿ ಒಳ್ಳೆಯ ಜಾಗ. ಆದ್ರೆ ಏನಾದ್ರೆ ನೈಟ್ ಹೊತ್ತು ಬಾರ್ಗಳು ಜಾಸ್ತಿ ಇದೆ ಬ್ರೋ ಇಲ್ಲಿ. ಸ್ವಲ್ಪ ಎಲ್ಲ ನಾನು ಚಿಕ್ಕ ಪಬ್ಬು ಬಾರ್ ಜಾಸ್ತಿ ಇಲ್ಲಿ. ತಗೋಬೇಕಿದ್ರು ಇಲ್ಲೇ ಝೂಗೆ ಇವಾಗ್ಲಾ ಸತ್ತೋಗ್ಬಿಡ್ತೀವಿ ಬ್ರೋ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಒಂದು ರೌಂಡ್ ಸುತ್ತಾಡ್ಕೊ ಬರೋದಕ್ಕೆ ಅಷ್ಟೇ. ಬಾರ್ ರೆಸ್ಟೋರೆಂಟ್ ಇದೆ ಅಂತ ಒಂದು ಬಿಟ್ರೆ ಏರಿಯಾ ತುಂಬ ಚೆನ್ನಾಗಿದೆ. ಅದೇ ಬ್ರೋ, ಅಲ್ಲಿ ಜ್ಯೂಸ್ ಎಲ್ಲ ಮಾಡೋವ್ರಿಗೆ ಮಸ್ತು. ಇಷ್ಟು ಟೈಮಲ್ಲಿ ತುಂಬ ಕಷ್ಟ ಬ್ರೋ, ಅಲ್ಲೆಲ್ಲ ಸುಮ್ಮನೆ ಓಡಾಡೋದು. ನನ್ನ ಪ್ರಕಾರ ಇಂಥ ಟೈಮಲ್ಲೆಲ್ಲ ಝೂಗೆ ಹೋಗೋದು ವೇಸ್ಟ್ ಬ್ರೋ. ಬಿಸ್ಲಲ್ಲಿ ಏನಂತ ನೋಡ್ತೀರಾ? ಪ್ರಾಣಿಗಳು ಓಡಾಡ್ತಿರಲ್ಲ, ಒಂದು ಕಡೆ ಮೂಲೆಯಲ್ಲಿ ಕೂತಿರ್ತವೆ. ಅದೇ ಮಳೆ ಟೈಮಲ್ಲಿ, ಚಳಿಗಾಲ ಟೈಮಲ್ಲಿ ನೋಡಿದ್ರೆ ನೋಡಿ ಚೆನ್ನಾಗಿರ್ತದೆ, ಅವಾಗ ಓಡಾಡ್ತಾ ಇರ್ತವೆ. ವಿಷ್ಣುವರ್ಧನ್ ರೋಡ್, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಚಿಕ್ಕಪೇಟೆ, ದೊಣ್ಣೆಬೇರೆ. ಬ್ರೋ ಈಗ ಹೆಂಗೆ ಹೋಯ್ತಿರಿ? RR ಗೇಟ್ ಮೇಲೆ ಹೋಯ್ತಿರ್ತಾನೆ. ನಾನು RR ಗೇಟ್ ಇಟ್ಕೋತೀನಿ. ವಯಸ್ಸಲ್ಲಿ ಒಂದು ಸ್ಕೂಲ್ ಇದೆ, ಸ್ಕೂಲು ಕಾಲೇಜು ಮಸ್ತಾಗಿದೆ. ಸ್ಕೂಲು ಕಾಲೇಜ್ ಎರಡೂ ಇದೆ. RSS ಪದವಿ ಪೂರ್ವ ಕಾಲೇಜು. ಈ ಕಾಲೇಜ್ ಬ್ರೋ ಇಲ್ಲಿ ಇಲ್ಲ, ಸ್ಕೂಲ್ ಇದಾವೆ, ಆಳ ಸ್ಕೂಲ್ ಇದೆ. ನಮ್ಮ ಮಾಮಿ ಮಕ್ಕಳೆಲ್ಲ ಹೋಗೋದು. ಹೌದಾ? ನನಗೆ ಆಲ್ಮೋಸ್ಟ್ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಕೂಡ ನಿಮ್ಗೆ ಸಿಗೋದು. ಕಮರ್ಷಿಯಲ್ ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟು. ಅದು ಬಿಟ್ಟರೆ ಕಮರ್ಷಿಯಲ್ ಅಪಾರ್ಟ್ಮೆಂಟ್ಗಳು ಜಾಸ್ತಿ. ಕೆಲಸ ಮಾಡೋದೇ ಜಾಸ್ತಿ ಇಲ್ಲೆಲ್ಲ ಇರೋದು, ವರ್ಕ್ ಸ್ಪೇಸ್ಗಳು. ಇಲ್ಲೆಲ್ಲ ಮನೆ ನೋಡ್ಬೇಕಂದ್ರೆ ಒಳಗಡೆ ಹೋಗ್ಬೇಕು. ಇಲ್ಲೆಲ್ಲ ರೋಡೆಲ್ಲ ಮಾಡಬೇಕು. ಶಂಕರಣ್ಣ ಕೆಂಗೇರಿಗೆ ಈ ರೂಟ್ ಹೋಗೋದಣ್ಣ. ನಮ್ಮ ನಡಿಗೆ ಈ ಕಡೆ. ಎಲ್ಲಿ ಬ್ರೋ? ಏಯ್ ಬ್ರೋ ಚೆನ್ನಾಗಿದೆ ಆ ಕಡೆ ಎಲ್ಲ, ಆದ್ರೆ ರೋಡ್ ಸರಿ ಮಾಡಿಸ್ಬೇಕಷ್ಟೇ ಬ್ರೋ. ವಿಲೇಜ್ ಸಖತ್ತಾಗಿದೆ, ಚೆನ್ನಾಗಿದೆ. ಇಲ್ಲಿ ನೋಡಿ ಕಟ್ ಹೊಡಿತೀವಲ್ಲ, ಅದು BGS ಒಂದು ಕಾಲೇಜ್ ಬರ್ತದೆ. ಅಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ. ಏನು ನೋಡು, ಬಸ್ ಓಡಿಸೋರ್ಗೆ ಎಷ್ಟು ಕಷ್ಟ ಅಲ್ಲ ಬ್ರೋ. ಸುಮ್ಮನೆನಾ? ಭಾರಿ ಹಿಂಸೆ. ನಿದ್ದೆ ಮಾಡಿದ್ರೆ ಮುಗೀತು. ಗ್ರೇಟ್, ಏನೇ ಆದರೂ ಗ್ರೇಟೇ. ಟ್ರಾಫಿಕಲ್ಲಿ, ಬಿಸಿಲಲ್ಲಿ. AC ಇಲ್ಲ ಅವರಿಗೆ. ಇನ್ನು ಇವರು AC ಅಂದರೆ ಐರಾವತ ಎಲೆಕ್ಟ್ರಿಕ್ ಬಸ್, ಎಲೆಕ್ಟ್ರಿಕಲ್. ಅವ್ರದ್ದು ನೋಡಿ ಬ್ರೋ, ಊರಿಗೆಲ್ಲ ಚಿಕ್ಕ ಫ್ಯಾನ್ ಕೊಟ್ಟಿರ್ತಾರೆ ಜಾಸ್ತಿ ಅಂದ್ರೆ ಅಷ್ಟೇ. ಅದು ಇಲ್ಲ. MF14 ಹೆಮ್ಮಿಗೆಪುರ ರಾಜರಾಜೇಶ್ವರಿ ಮೆಟ್ರೋ ಸ್ಟೇಷನ್. ಬ್ರೋ ನಿಮ್ಮ ಮಠ ಫುಲ್ ಸರ್ಕಲ್. ಇದಾ? ನೋಡಿ ಗೈಸ್, ಎಷ್ಟು ಅಪಾರ್ಟ್ಮೆಂಟ್ಗಳು. ಏರಿಯಾ ತುಂಬ ಚೆನ್ನಾಗಿದೆ. ವಿಜಯನಗರಕ್ಕಿಂತ ಬೆಸ್ಟ್ ಅಂದರೆ ಬೆಸ್ಟ್ ಇದೆ, ಅದೇ ರೋಡ್ ಸರಿ ಇಲ್ಲ ಅಷ್ಟೇ.
ಸ್ವಲ್ಪ ವರ್ಷಕ್ಕೆ ಇದೆಲ್ಲ ಉಳಿತದೆ ಬ್ರೋ. ಏನೇನಾಗಿರುತ್ತೆ ತುಂಬ ಚೆನ್ನಾಗಿದೆ. ಹಿಂಗೆ ಮೇಂಟೈನ್ ಮಾಡ್ಬೇಕು ಬ್ರೋ ಮಾಡಿದ್ರೆ ಏರಿಯಾನ. ಅಲ್ಲ ತೋಟದ ಮನೆ ಹೋಗ್ತಾರೆ ದುಡ್ಡು ಅಷ್ಟೊಂದು ಕೊಟ್ಟು ಬೇರೆ ಕಡೆ ಅಲ್ಲ. ಹೊರಗಡೆ ಹೋದಾಗ ನಾವು ಎಂಥ ರೂಮ್ ಹುಡುಕ್ತೀವಿ ಹೇಳಿ, ಎಂಥ ಜಾಗದಲ್ಲಿ ಸುತ್ತ ಮರ ಗಿಡಗಳು ಇರಬೇಕು ಅಂತ ಹೋಗ್ತೀವಿ. ಸುತ್ತ ಮರ ಗಿಡ ಇರೋ ಮನೆಗೆ ಹೋಗ್ಬೇಕಂದ್ರೆ, ರೂಮ್ ಮಾಡ್ಕೋಬೇಕಂದ್ರೆ ಜಾಸ್ತಿ ದುಡ್ಡು ಅದಕ್ಕೆ. ಚೆಕ್ ಮಾಡಿದೆ ಬ್ರೋ ನಾನು ಈ ಸಲ ಮಂಗ್ಳೂರಿಗೆ ಹೋಗ್ಬೇಕಾಯ್ತಲ್ಲ, ಮಲ್ಪೆ ಹತ್ರ ರೂಮ್ ಚೆಕ್ ಮಾಡಿದೆ. ಪರ್ ಡೇನ 2-2.5 ಸಾವಿರ ಇದೆ ಬ್ರೋ. ಒಂದು ದಿವಸಕ್ಕಾಗ? ಹ್ಞೂ ಬ್ರೋ. ನಾವು ಹೋದಾಗ ಲಾಸ್ಟ್ 2 ಇಯರ್ಸ್ 3 ವರ್ಷ ಆಯಿತು. 3 ವರ್ಷ ಹಿಂದೆ ಹೋದಾಗ 3 ಡೇಸು 2 ನೈಟು 3 ಡೇ ಎಷ್ಟು 5,500 ಕೊಟ್ಟಿದ್ವಿ. 5,500 ಕೊಟ್ಟಿದ್ದೆ ಅಷ್ಟೇ ಬ್ರೋ. 3 ಜನ ಹೋಗಿದ್ವಿ. ಫುಲ್ ನಮಗೆ ಸಿಂಗಲ್ ಮನೆ ಅದು. ಹಾಲು, ಕಿಚನ್ನು, 1 ಬೆಡ್ರೂಮು. ಸಖತ್ತಾಗಿತ್ತು ಅದು. ನಮಗೆ ಸಪ್ರೇಟ್ ಬ್ರೋ ಅದು. ಈ ಸಲ ಒಬ್ಬನೇ ಹೋಗ್ಬೇಕಂತ ಅಂದ್ಕೊಂಡಿದ್ದು. ನನ್ನ ಮಕ್ಕಳು ಫ್ರೆಂಡ್ಗಳು ಯಾರೋ ಮಹಾಪುರುಷರು ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ಮಾತೇ ಇಲ್ಲ ಹೇಳ್ದವ್ರು, ಮತ್ತೆ ಮಾತೇ ಇಲ್ಲ. 1 ತಿಂಗಳಿಂದ ಹೇಳ್ದವರು. ನಾಚಿಯಾರ್ ಕೆಫೆ. ತಂಪು ತಂಪು, ಕೂಲ್ ಕೂಲ್. ಬ್ರೋ ಹಾಂ ಬ್ರೋ, ಏನೋ ಗೊತ್ತಿಲ್ಲ ಬ್ರೋ. ಇವಾಗ ನಂಗೆ ಆಗ್ಬಿಟ್ಟಿದ್ದು ಪಾಪ ಅವ್ರಿಗೂ, ಆಟೋದವ್ರಿಗೆ. ಪಾಪ ಅನ್ಬೇಕು ಇನ್ನೊಂದು ಅನ್ಬೇಕೋ ಗೊತ್ತಿಲ್ಲ ಬ್ರೋ. ನೋಡಿ ಗೈಸ್, ಎಷ್ಟು ಡೌನ್ ಇದೆ. ಇನ್ನೆಂಥ ಬೆಟ್ಟ ಆಗಿರ್ಬೇಕಿದೆ ಯಾರ್ಯಾರ ನಗರ. ಬ್ರೋ ಗುಬ್ಬಚ್ಚಿ ಗೊತ್ತಲ್ವಾ, ನೋಡಿದಿರಲ್ವಾ ನೀವು? ಇವಾಗ ಸಿಗುತ್ತೆ ನೋಡಕ್ಕೆ ನಿಮಗೆ? ಇಲ್ಲಿ ಸಿಗಲ್ಲ. ಇಲ್ಲಿ ಸಿಕ್ತಿತ್ತು ನನ್ನ ಸ್ಕೂಲಲ್ಲಿ ಓದಬೇಕಾದ್ರೆ. ನಮ್ಮ ಸ್ಕೂಲು ಕಿಟಕಿ ಹತ್ರಲ್ಲ ಬಂದು ಅಲ್ಲಿ ಗೂಡೆಲ್ಲ ಕಟ್ಕೊಂಡಿರ್ತಿತ್ತು. ಮುಂದೆ ಫ್ಯೂಚರ್ ಅದೂ ಆಗುತ್ತೆ ನೋಡಿ ಬ್ರೋ. ಗುಬ್ಬಚ್ಚಿ ಫೋಟೋದಲ್ಲಿ ತೋರಿಸ್ಬೇಕು ನಾವು. ಕಾಗೆ ಸಿಗಲ್ಲ, ಗುಬ್ಬಚ್ಚಿ ಬಿಜಾನ್ ಸಿಗುತ್ತೆ. ಕಾಗೆ ಸಿಗಲ್ಲ ಬ್ರೋ. ಹೇಳ್ಬೇಕಂದ್ರೆ ಗುಬ್ಬಚ್ಚಿ ಜಾಸ್ತಿ ಇರ್ಬೇಕಂತೆ ಬ್ರೋ. ಕಾಗೆಗಿಂತ ಗುಬ್ಬಚ್ಚಿ ಜಾಸ್ತಿ ಇರಬೇಕು. ಅಲ್ಲ, ಕಾಗಜಿ ಸಿಗಲ್ಲ ನೋಡಕ್ಕೆ. ಹ್ಞೂ ಬ್ರೋ. ಪಿಂಡ ಇಟ್ಬಿಟ್ಟು ಕಾ 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 ಅಂದ್ರೆ ಎಲ್ಲಿಂದ ಬರ್ತಾವೆ? ಯಾವುದೋ ಫಿಲಮ್ದು ಇರ್ಬೇಕು ಬ್ರೋ. ಇದು ತಮಿಳ್ನಾಡು ರಿಜಿಸ್ಟ್ರೇಷನು ಫಿಲಮ್ ಬಸ್ ಇದು ನೋಡಿ ಗೈಸ್. ಯಾವುದೋ ಫಿಲಮ್ದು ಜಯಂತಿ ಚಿತ್ರೀಕರಣ ಘಟಕ ಅಂತೆ. ಬಾಯ್ ಆರ್ ನಗರ. ಬಾಯ್ ಅಲ್ಲ, ಸುಸ್ವಾಗತ ಅಂತ ಕೊಟ್ಟವನು. ಎಲ್ಲಿ ಎಂಟ್ರಿನೋ ಒಂದು ಗೊತ್ತಾಯ್ತಲ್ಲ. ನಮ್ಗೆ ಗೊತ್ತಿರೋದು ಗೇಟಿಂದ ಎಂಟ್ರಿ ಅಂತ ಅಷ್ಟೇ. ಪಾಪ ನಮ್ಮ ಪೊಲೀಸ್ ಅಣ್ಣ ಕೆಲಸ ಮಾಡಿ ಒಂದು ಕಡೆ ಕೂತ್ಕೊಬಿಟ್ಟು ಬೇಜಾರಾಗಿ. ಪಾಪ ಅವ್ರು ಇಷ್ಟೊಂತ ಇಲ್ಲ ಎಲ್ಲ ಯಾಕೆ ಬೇಜಾರಾಗಿ ಹಿಂಗೆ ಕೂತ್ಕೊಬಿಟ್ಟವ್ರಲ್ಲ ಎಲ್ಲರೂ. ನೆರಳಲ್ಲಿ ಕೂತವ್ರೆ ಬ್ರೋ. ನಾನು ಎಷ್ಟೋ ಜನ ಕೂತ್ತಾರೆ. ನಾನು ನೀನೇನಪ್ಪ ಕಾರಲ್ಲಿ ಆರಾಮಾಗಿ ಕೂತ್ಕೊಂಡಿದ್ಯಾ? ಪೊಲೀಸ್ ಕೆಲಸ ಕೊಡಬೇಕು. ಯಾರಿಗೆ? ಪೊಲೀಸ್ ಟಾರ್ಗೆಟ್ ಇದೆ. ಹಂಗೆ ಗೊತ್ತದು ಟಾರ್ಗೆಟು ಇಷ್ಟು ಕೇಸ್ ಹಿಡಿಬೇಕು ಅಂತ. ಯಾರಿಗೆ ಕೊಡ್ಬೇಕಂತ ಹೇಳಿ ನೀವು? ನಮಗೆ ಕೊಡ್ಬೇಕು, ಸಾಕು. ಒಂದು ದಿವಸ ಮುಗಿಸ್ಬಿಡ್ತೀವಿ. ಆಮೇಲೆ ನೋಡಿ ಬಸ್ ಸ್ಟ್ಯಾಂಡ್ ಹಿಂದೆಗಡೆ ಹೆಲ್ಮೆಟ್ ಹಾಕಿಲ್ಲ, ಗೋಪಾಲನ್ ಆರ್ಕಿಡ್ ಬ್ಯಾಕ್ ಸೈಡ್. ಗೋಪಾಲನ್ ಆರ್ಕಿಡ್ ಹನುಮಾನ್ ಆರಾಮಾಗಿ ಹೋಗ್ತಾರೆ. ಹೆಲ್ಮೆಟ್ ಇಲ್ದರೆ ನನಗೆ ಭಯನೇ ಆಗುತ್ತೆ. ನಾನು ಇಲ್ಲಿವರೆಗೂ ನನಗೆ ಗೊತ್ತಿರೋಂಗೆ ಹೆಲ್ಮೆಟ್ ಹಾಕದೆ ಹೋಗಿಲ್ಲ ನನಗೂ. ಎಲ್ಲ ಕ್ರಾಸ್ ರೋಡ್ಗಳು ಇರ್ತವೆ ನೋಡಿ, ಅಲ್ಲಿ ಮಾಡ್ತೀನಿ ಅಷ್ಟೇ. ಮನೆ ಹತ್ರ ನಿಯರ್ ಇದ್ದರೆ ಮಾತ್ರ. ಅದಕ್ಕೂ ಒಂದು ಧೈರ್ಯ ಬೇಕು, ತಾಕತ್ತು ಬೇಕು. ಸಿಗ್ನಲ್ ಬಿಟ್ಟವ್ರಲ್ಲ, ಎಷ್ಟು ನಿಮಿಷ ಬಿಟ್ಟವ್ರು ನೋಡಿ ಬ್ರೋ. ಗೈಸ್ ನಮ್ಮ ಡ್ರಾಪ್ ಅಂತು. ಓಕೆ ಬ್ರೋ, ಥ್ಯಾಂಕ್ ಯು. ಮತ್ತೆ ಸಿಗೋಣ. ಮತ್ತೆ ಹೇಳ್ತೀರಾ? ನಾ ಬ್ರೋ ಬಾಯ್, ಹುಷಾರು. ಗೈಸ್ ಡ್ರಾಪ್ ಮಾಡ್ದ.
ಇವತ್ತು ಹೋಗಿದ್ದು ಕೆಲಸ ಆಗಿಲ್ಲ. ಸೊ ಬಾಯ್ ಬ್ರೋ, ಬಾಯ್ ಗೈಸ್. ಮನೆಗೆ ಹೊರಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಬಾಯ್.